ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಒಂದೇ ವಾರದಲ್ಲಿ ಎರಡನೇ ಬಾರಿಗೆ ಪೆಟ್ರೋಲ್ ದರ ಏರಿಕೆ ಆಗಿದೆ. ಜನಸಾಮಾನ್ಯರು ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಈ ಸರ್ಕಾರಗಳ ನಿರ್ಧಾರದಿಂದಾಗಿ. 15ನೇ ತಾರೀಕಿಗೆ 3 ರೂಪಾಯಿ ಹೆಚ್ಚಳವನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಇವತ್ತು ಬೆಳ್ಳಂಬೆಳಗ್ಗೆ 1 ರೂಪಾಯಿ ಅಂದರೆ ಆಲ್ಮೋಸ್ಟ್ ಆಲ್ 1 ರೂಪಾಯಿ 90 ಪೈಸೆ ಜಾಸ್ತಿ ಆಗಿದೆ. ಅಂದರೆ 1 ರೂಪಾಯಿನೇ ಲೆಕ್ಕ ಇಟ್ಕೊಳ್ಳೋಣ. ಸೊ ಈಗ ಒಂದೇ ವಾರದಲ್ಲಿ 4 ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಬಹುತೇಕ ಎಲ್ಲ ವಸ್ತುಗಳ ರೇಟ್ ಕೂಡ ಈಗ ಜಾಸ್ತಿ ಆಗುತ್ತೆ. ಎಲೆಕ್ಷನ್ ಟೈಮಲ್ಲಿ ಯಾವುದೇ ರೀತಿಯಾಗಿ ಎಲ್ಲವೂ ಸರಿ ಇದೆ, ಏನು ಸಮಸ್ಯೆ ಇಲ್ಲ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೂ ಕೂಡ ನಮಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂತಹ ಈ ಮೂರ್ಖರು ಈಗ ಇದ್ದಕ್ಕಿದ್ದಾಗ ಎಲ್ಲ ಮುಕ್ತಾಯ ಆದ ಮೇಲೆ ನೇರವಾಗಿ ಜನಸಾಮಾನ್ಯರ ಜೇಬಿಗೆ ಬೆಂಕಿ ಇಡುವಂಥ ಕೆಲಸವನ್ನು ಯಾಕೆ ಮಾಡ್ತಿದ್ದಾರೆ ಅಂತೇಳಿ ಸಹಜವಾಗಿ ಈಗ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆರಂಭದಲ್ಲಿ ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ ಅವರೇ ಹೇಳ್ತಾ ಇರೋದು, ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ, ನಮ್ಮಲ್ಲಿ ಸ್ಟಾಕ್ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂಥೇಳಿ ತಮ್ಮ ರಾಜಕೀಯ ಬೆಳೆಯನ್ನು ಬಯಸೋದಕ್ಕೆ ಯಾವ್ಯಾವ ರಾಜ್ಯಗಳಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆ ಇತ್ತಲ್ಲ, ಚುನಾವಣೆ ಆಯಿತು, ರ್ಯಾಲಿ ಆಯಿತು, ಎಲ್ಲ ಆಯಿತು, ರಿಸಲ್ಟ್ ಬಂದಾಯಿತು. ಈಗ ಏನೇ ಇದ್ರೂ ಕೂಡ ಟಾರ್ಗೆಟ್ ನಾವು ನೀವು. ಸೊ ಹಂಗಾಗಿ ಇದು ಇಲ್ಲಿಗೆ ನಿಲ್ಲುತ್ತಾ? ಖಂಡಿತವಾಗಿಯೂ ಕೂಡ ನಿಲ್ಲೋದಿಲ್ಲ. ಕೇವಲ ಬಂಕ್ಗಳಲ್ಲಿ ಮಾತ್ರ ರೇಟ್ ಜಾಸ್ತಿ ಆಗಲ್ಲ, ದಿನನಿತ್ಯ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಇನ್ನು ಮೇಲೆ ಜನಸಾಮಾನ್ಯರು ಬದುಕೋಕ್ಕೆ ಈ ಸರ್ಕಾರಗಳು ಬಿಡ್ತಾ ಇಲ್ವಾ, ಅಥವಾ ಯಾಕೆ ನೇರವಾಗಿ ಜನಸಾಮಾನ್ಯರ ಮೇಲೆ ಬರೆ ಹಾಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡುತ್ತೆ ಅಂತೇಳಿ ಸರ್ಕಾರಗಳು ಹೇಳ್ತಾ ಇರುವಂಥದ್ದು, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಹಂಗಾಗಿ ತೈಲ ಕಂಪನಿಗಳು ಲಾಸಲ್ಲಿದ್ದಾವೆ, ಅದನ್ನು ಭರಿಸೋದಕ್ಕೆ ಈ ರೀತಿಯಾಗಿ ಅನಿವಾರ್ಯವಾಗಿ ರೇಟನ್ನು ಜಾಸ್ತಿ ಮಾಡಲೇಬೇಕು ಅನ್ನುವಂಥ ವಿಚಾರ. ಆಯಿತು, ಹಾಗಾದರೆ ಎಷ್ಟು ದಿನ ಸಮಸ್ಯೆ ಇರುತ್ತೆ? ಇನ್ನೆಷ್ಟು ದಿನಗಳ ಕಾಲ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗುತ್ತೆ ಅಂತೇಳಿ. ಒಂದು ವೇಳೆ ಅದು ಯುದ್ಧ ಕಂಟಿನ್ಯೂ ಆಯಿತು ಅಂದರೆ ಇಲ್ಲಿ ನೇರವಾಗಿ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ, ಸಂಬಳಗಳು ಅಷ್ಟೇ ಇರುತ್ತೆ. ಆ ಸಂಬಳದಲ್ಲಿ ಮತ್ತೆ ಈ ರೀತಿ ಎಕ್ಸ್ಟ್ರಾ ದುಡ್ಡನ್ನು ವ್ಯಯ ಮಾಡಬೇಕಾಗತ್ತೆ. ಹಾಗಾದರೆ ಒಬ್ಬ ಜನಸಾಮಾನ್ಯ ಅಂದರೆ 15ರಿಂದ 20 ಸಾವಿರ ಸಂಬಳ ತೆಗೆದುಕೊಳ್ಳುವಂಥ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಬದುಕಲೇಬಾರ್ದು ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾದರೆ ಇದಕ್ಕೆ ಪರಿಹಾರ ಇದೆಯಾ ಇಲ್ಲ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಇರೋದಿಲ್ಲ, ಪಬ್ಲಿಕ್ಕರ ಇರುತ್ತೆ. ನಿಮ್ಮ ಅಭಿಪ್ರಾಯ ನಮಗೆ ಮುಖ್ಯ ಆಗತ್ತೆ. ಯಾಕೆ ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ದರವನ್ನು ಏರಿಕೆ ಮಾಡಲಾಗಿದೆ ಅನ್ನೋದು ಸಹಜವಾಗಿ ಎಲ್ರಿಗೂ ಕೂಡ ಒಂದು ಯಕ್ಷ ಪ್ರಶ್ನೆ ಅಂತ ಇದ್ದೇ ಇದೆ. ಚುನಾವಣಾ ಸಂದರ್ಭದಲ್ಲಿ ನೀವು ಯಾಕೆ ಘೋಷಣೆ ಮಾಡಲಿಲ್ಲ ಅಂಥೇಳಿ. ರ್ಯಾಲಿಗಳ ಮೇಲೆ ಆಯಾ ಪಕ್ಷಗಳು ಮಾಡ್ಕೋಬಹುದು, ಸಭೆಗಳ ಮೇಲೆ ಸಭೆ ಆಗಿರ್ಬೋದು, ಸಮಾವೇಶಗಳನ್ನು. ಆದರೆ ಜನಸಾಮಾನ್ಯರು ಮಾತ್ರ ಇಂಥ ವಸ್ತುಗಳನ್ನು ಬಳಸಬಾರ್ದು, ಬಂಗಾರವನ್ನು ತೆಗೆದುಕೊಳ್ಬಾರ್ದು, ವಿದೇಶ ಪ್ರವಾಸವನ್ನು ಮಾಡಬಾರ್ದು ಅಂತೇಳಿ. ಬಟ್ ಅವ್ರು ಮಾಡಬಹುದು. ಸೊ ಈ ರೀತಿಯ ಸಮಸ್ಯೆ ಇದೆ. ಸೊ ಹಂಗಾಗಿ ಏನು ಮಾಡಬೇಕು? ಭಾರತ ಸರ್ಕಾರ ಎಡವಿದ್ದೆಲ್ಲಿ ಅಂತೇಳಿ. ಯುದ್ಧ ಅಂತೂ ನಿಲ್ಲುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ವಾಟ್ ನೆಕ್ಸ್ಟ್, ಏನು ಮಾಡಬೇಕು? ಈಗ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಯುದ್ಧ ನಿಂತ ತಕ್ಷಣದಲ್ಲಿ ರೇಟ್ ಕಡಿಮೆ ಆಗೋದಿಲ್ಲ, ಅದೇ ರೇಟ್ ಇರುತ್ತೆ. ಅಂಥ ಉದಾಹರಣೆಗಳೇ ಇಲ್ಲ. ಈಗ 1 ರೂಪಾಯಿ, 5 ರೂಪಾಯಿ, 4 ರೂಪಾಯಿ ಏನು ಜಾಸ್ತಿ ಆಗಿದೆಯಲ್ಲ, ಒಂದು ವೇಳೆ ಯುದ್ಧ ಸ್ಟಾಪ್ ಆಯಿತು, ಆ ಕಡೆಯಿಂದ ಆಮದು ಬರ್ತಾ ಇತ್ತು ಅಂದ್ರೆ 4 ರೂಪಾಯಿ ಕಡಿಮೆ ಮಾಡೋದೇ ಇಲ್ಲ. ಅಂಥ ಉದಾಹರಣೆಗಳೇ ಇಲ್ಲವೇ ಇಲ್ಲ. ಸೊ ಅದು ಹಾಗೆ ಇರುತ್ತೆ. ಸೊ ಇನ್ನು ಮೇಲೆ ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕಾಗತ್ತೆ, ಜನಸಾಮಾನ್ಯರು ಹೇಗೆ ಬದುಕಬೇಕು ಅನ್ನೋಂಥ ಯಕ್ಷ ಪ್ರಶ್ನೆ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಮತ್ತೆ ದರ ಏರಿಕೆ, ಕಂಪನಿ ಓಕೆ, ನಾವು ಯಾಕೆ? ದೇಶದ ಜನರಿಗೆ ಅಚ್ಚೇ ದಿನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಬಹುಶಃ ಇದೇ ಇರಬೇಕು ಅಂತ ಅನ್ಸುತ್ತೆ. ಎಷ್ಟು ಚಂದ ಎಲೆಕ್ಷನ್ ಆದ ತಕ್ಷಣ ಬಂದು ಘೋಷಣೆ ಮಾಡಿದ್ರಲ್ಲ, ಸೊ ಎಂದರೆ ನೀವು ಬಂಗಾರವನ್ನು ತೆಗೆದುಕೊಳ್ಬೇಡಿ, ವಿದೇಶಿ ಪ್ರವಾಸವನ್ನು ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಖರೀದಿ ಕಮ್ಮಿ ಮಾಡಿ, ವಾಹನವನ್ನು ಬಳಕೆ ಕಡಿಮೆ ಮಾಡಿ ಅನ್ನೋದು ಇದೇ ಅಚ್ಚೇ ದಿನ ಅಂತ ಅನ್ಸುತ್ತೆ. ಪ್ಯಾರಾ ದೇಶವಾಸಿಗಳಿಗೆ ಈಗ ಪದೇ ಪದೇ ಬರೆ ಹಾಕುವಂಥ ಕೆಲಸವನ್ನು ಕೇಂದ್ರ ಸರ್ಕಾರಗಳು ಮಾಡ್ತಾ ಇವೆ. ಕಂಪನಿಗಳ ಹಿತಾಸಕ್ತಿಗಾಗಿ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ ದರ ಈಗ ಮತ್ತೆ 1 ರೂಪಾಯಿ ಏರಿಕೆ ಆಗಿದೆ. ಆಲ್ಮೋಸ್ಟ್ ಆಲ್ 1 ರೂಪಾಯಿ 90 ಪೈಸೆ ಆಗಿದೆ. 4 ದಿನದ ಹಿಂದೆ 3 ರೂಪಾಯಿ ಹೆಚ್ಚಳ ಆಗಿತ್ತು. ಈಗ 5ನೇ ದಿನದಲ್ಲಿ 2ನೇ ಬಾರಿಗೆ ದರ ಏರಿಕೆ ಆಗಿದೆ. ಮತ್ತೆ ದರ ಏರಿಕೆ ಆಗುತ್ತಾ? ಖಂಡಿತ ಆಗುತ್ತೆ. ಸೊ ಕಂಪನಿಗಳಿಗೆ ದಿನಕ್ಕೊಂದು 750 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆಯಂತೆ. ಹಾಗಾಗಿ
ಆ ಕಂಪನಿಗಳ ನಷ್ಟವನ್ನು ಇಳಿಕೆಗೆ ಅಥವಾ ನಷ್ಟವನ್ನು ಭರಿಸೋದಕ್ಕೆ ಜನರ ಜೇಬಿಗೆ ಬೆಂಕಿ ಇಡುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇವೆ. ಯುದ್ಧದ ಮುನ್ಸೂಚನೆ ಇದ್ದರೂ ಕೂಡ ನಮ್ಮಲ್ಲಿ ಸ್ಟಾಕ್ ಇರಲಿಲ್ಲ ಅನ್ನೋದು, ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ ಅನ್ನುವಂಥ ಬೇಸರದ ಸಂಗತಿ ಕೇಂದ್ರ ಸರ್ಕಾರಕ್ಕೆ ಸಾರ್ವಜನಿಕರಿಂದ ಇಡೀ ಶಾಪ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಇಡೀ ಶಾಪ ಆಗದೆ ಇನ್ನೇನು ಮಾಡ್ತಾರೆ ಅಂತೇಳಿ. ಒಬ್ಬ ವ್ಯಕ್ತಿಗೆ 30,000 ಸಂಬಳ ಹಾಗೇ ಇದೆ, ಆದರೆ ಈಗ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಈಗ ಒಬ್ಬ ದುಡಿತಾ ಇರುವಂಥ ವ್ಯಕ್ತಿಗಳಿಗೆ ಅಥವಾ ಕಾರ್ಮಿಕರಾಗಿರ್ಬೋದು ಅಥವಾ ಯಾವುದೇ ಕಂಪನಿಯಲ್ಲಿ ಆಗಿರ್ಬೋದು, ಗೌರ್ಮೆಂಟ್ ಜಾಬಲ್ಲಿ ಏನೇ ಇರಲಿ, ಒಟ್ಟಿನಲ್ಲಿ ಕೆಲಸಗಾರರಿಗೆ ಸಂಬಳ ಜಾಸ್ತಿ ಮಾಡಿ ನೀವು ಈ ರೀತಿಯಾಗಿ ಕಿತ್ಕೊಳ್ಳಿ, ಅದರಲ್ಲಿ ಸಮಸ್ಯೆ ಇರೋದಿಲ್ಲ. ಸಂಬಳ ಅಷ್ಟೇ ಇರುತ್ತೆ, ಅದರಲ್ಲಿ ಮತ್ತೆ ನೀವು ಕಿತ್ಕೊಳ್ತೀರಿ ಅಂತ ಹೇಳಿದ್ರೆ ಹೇಗೆ ಬದುಕೋದು? ಒಬ್ಬ 30,000 ರೂಪಾಯಿ ಸಂಬಳ ತೆಗೆದುಕೊಳ್ಳುವಂಥ ಒಬ್ಬ ವ್ಯಕ್ತಿ ಆ ಕುಟುಂಬವನ್ನು ಸಂಭಾಳಿಸ್ಕೋದು ಹೇಗೆ ಆಗುತ್ತೆ? ಆ ಕುಟುಂಬವನ್ನು ನಿರ್ವಹಣೆ ಮಾಡೋದು ಹೇಗೆ? ಮಕ್ಕಳು ಫೀಸ್ ಇರುತ್ತೆ. ಅಂದರೆ ಜೇಬು ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಿಂದ ಆಚೆನೆ ಬರಬಾರ್ದು ಅಂತ. ಪೆಟ್ರೋಲ್ ಬಂಕ್ಗಳಿಗಂತೂ ಕಾಲ ಇಡಬಾರ್ದು. 106 ರೂಪಾಯಿ ಇದ್ದಿದ್ದು 107 ಈಗ. 1 ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾಗಿ ದೇಶದ ಜನರಿಗೆ ಅಂತೂ ಮಾರಿ ಹಬ್ಬ ಮುಂದಿದೆ ಅನ್ನೋ ಲಕ್ಷಣ ಅಂತೂ ಎಲ್ಲ ಕಾಣ್ತಾ ಇದೆ. ಇವರಿಗೆ ಒಂದು ನೆಪ ಬೇಕಾಗಿತ್ತು ಅಂತ ಅನಿಸುತ್ತೆ. ಮಧ್ಯಪ್ರಾಚ್ಯ ಅನ್ನೋದು, ನಮ್ಮಲ್ಲಿರುವಂಥ ತೈಲ ಕಂಪನಿಗಳು ಲಾಸಲ್ಲಿದ್ದಾವೆ, ಹಾಗಾಗಿ ಎಲ್ಲಿಯ ತನಕ ನಾವು ಭರಿಸೋಕ್ಕಾಗತ್ತೆ ಅಂಥೇಳಿ ಈಗ ಜನಸಾಮಾನ್ಯರ ಮೇಲೆ ಬರೆ ಹಾಕುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇರುವಂಥದ್ದು. ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ಅಂದರೆ ಈ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ, ಕೇವಲ ಬಂಕ್ಗಳಿಗೆ ಮಾತ್ರ ಸೀಮಿತ ಆಗೋದಿಲ್ಲ. ಅಂದರೆ ಅಲ್ಲಿ ವಸ್ತುಗಳನ್ನು ಸಾಗಾಟ ಮಾಡುವಂಥ ವಾಹನಗಳು ಇದಾವಲ್ಲ, ಅಂದರೆ ನೇರವಾಗಿ ಎಲ್ಲ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗಿಬಿಡುತ್ತೆ ಇಲ್ಲಿ. ಈ ಪೆಟ್ರೋಲ್ ಡೀಸೆಲ್ ಅನ್ನೋದು ಕೇವಲ ವಾಹನ ಸವಾರರಿಗೆ ಸಮಸ್ಯೆ ಅಷ್ಟೇ ಅಲ್ಲ, ಒಂಥರ ಚೈನ್ ಲಿಂಕ್ ಇದ್ದಂಗೆ ಇದು. ಅಂದರೆ ನೀವು ಏನೇ ಮನೆಯಲ್ಲಿ ಬಳಸುವಂಥ ಎಲ್ಲ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಈ ವಸ್ತುಗಳ ಸಾಗಾಟ ಇರುತ್ತಲ್ಲ, ಅಂದರೆ ನೀವು ಯಾವುದೇ ವಸ್ತುಗಳ ಸಾಗಾಟ ಇದ್ದರೂ ಕೂಡ ಗಾಡಿ ಮುಖಾಂತರ ಹೋಗಬೇಕಲ್ಲ, ವಾಹನಗಳ ಮುಖಾಂತರನೇ ಹೋಗಬೇಕು. ಸೊ ಅದೆಲ್ಲವೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಈ ಕೇವಲ ವಾಹನ ಸವಾರರಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಇದು. ನೀವು ತಿನ್ನುವಂಥ ತಿಂಡಿ ತಿನಿಸುಗಳು, ತೆಗೆದುಕೊಳ್ಳುವಂಥ ವಸ್ತುಗಳು, ಆಮೇಲೆ ಮಕ್ಕಳ ಫೀಸ್ ಆಗಿರ್ಬೋದು. ಆಮೇಲೆ ಈಗ ಖಾಸಗಿ ಚಾಲಕರು ಕೂಡ ಈಗ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಅವರು ಕೂಡ ಮುಂದಾಗಿದ್ದಾರೆ. 30% ಹೆಚ್ಚಳವನ್ನು ರೇಟ್ ಜಾಸ್ತಿ ಮಾಡ್ತೀವಿ ಅಂತೇಳಿ 30% ದರವನ್ನು ಹೆಚ್ಚಳ ಮಾಡ್ತೀವಿ ಅನ್ನೋಂಥ ಲೆಕ್ಕಾಚಾರಕ್ಕೆ ಅವರಲ್ಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಇದೆ, ಡೀಸೆಲ್ ಜಾಸ್ತಿ ಇದೆ, ಅನಿವಾರ್ಯವಾಗಿ ನಾವು ಮಾಡಲೇಬೇಕು ಅನ್ನೋದು. ಸೊ ಈ ರೀತಿಯಾಗಿ ಒಂದು ಚೈನ್ ಲಿಂಕ್ ಇರುತ್ತೆ. ಕೇವಲ ಇದು ಬಂಕ್ಗಳಿಗೆ ಮಾತ್ರ ಸೀಮಿತ ಆಗೋದಿಲ್ಲ. ಇನ್ನು ಈಗ ಆರಂಭದಲ್ಲಿ LPG ಸಿಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಏನಾಗಿತ್ತು, ಎಲ್ಲರೂ ಕೂಡ ಸುಮ್ಮನಿದ್ರು. ಮಧ್ಯಪ್ರಾಚ್ಯದಲ್ಲೂ ಯಾವುದೋ ದೇಶ ಯುದ್ಧ ನಡೀತಾ ಇದೆ, ಬರಬೇಕಾಗಿರುವಂಥ ಆಮದುಗಳು, ಕಚ್ಚಾ ತೈಲಗಳು ಬರ್ತಾ ಇಲ್ಲ, ಸಮಸ್ಯೆ ಇರಬಹುದು ಬಿಡು, ಸ್ವಲ್ಪ ದಿನ ಇರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಆವಾಗ ಎಲ್ಲ ರೇಟ್ ಕೂಡ ಜಾಸ್ತಿ ಆಯಿತು, LPG ರೇಟ್ ಕೂಡ ಜಾಸ್ತಿ ಆಯಿತು, ತಿಂಡಿ ತಿನಿಸುಗಳ ರೇಟ್ ಕೂಡ ಜಾಸ್ತಿ ಆಯಿತು, ಅಲ್ಲೂ ಕೂಡ ರೇಟ್ ಜಾಸ್ತಿ ಮಾಡಿದರು. ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿತ್ತಲ್ಲ, ಈಗ ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಅಂದರೆ ಒಟ್ಟಾರೆಯಾಗಿ ಸಮಸ್ಯೆ ಆಗೋದು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ. ಈ ಅಂತೂ ಸಮಸ್ಯೆ ಇದ್ದೇ ಇರುತ್ತೆ. ಶ್ರೀಮಂತರಿಗೆ ಯಾವುದೇ ಮ್ಯಾಟ್ರ್ ಆಗೋದೇ ಇಲ್ಲ ಇದು. ನೋಡಿ, ಸಹಜವಾಗಿ ಕೇಂದ್ರ ಸರ್ಕಾರ ಆರಂಭದಲ್ಲಿ ಹೇಳ್ತಾ ಇದ್ದು ಏನು ಅಂತ ಹೇಳಿದ್ರೆ, ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ಆಗ್ತಿತ್ತಲ್ಲ, ಆವಾಗ ಖುದ್ದಾಗಿ ಕೇಂದ್ರ ಸರ್ಕಾರನೇ ಹೇಳಿತ್ತು, ನಮ್ಮಲ್ಲಿ ಸ್ಟಾಕ್ ಇದೆ, ಸಮಸ್ಯೆ ಇಲ್ಲ, ಯಾರೂ ಕೂಡ ಆತಂಕಕ್ಕೆ ಒಳಪಡಬೇಡಿ ಅಂತೇಳಿ. ಇಲ್ಲಿ ರಾಜ್ಯ ಸರ್ಕಾರ ನಾಯಕರು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲವನ್ನ ಕೊಡ್ತಾ ಇದ್ದೀವಿ, ಏನು ಸಮಸ್ಯೆ ಇಲ್ಲ, ಸುಖ ಸುಮ್ಮನೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ ಅಂತ ಮಧ್ಯಪ್ರಾಚ್ಯದ ಯುದ್ಧದ ಸಂದರ್ಭದಲ್ಲಿ ಆ ರೀತಿಯ ಹೇಳಿಕೆಗಳು ಕೇಂದ್ರ ಸರ್ಕಾರದಿಂದಲೇ ಬರ್ತಾ ಇತ್ತು. ಬಟ್ ಆವಾಗ ಎಲೆಕ್ಷನ್ ಇತ್ತು, ಯಾರೂ ಕೂಡ ಬಾಯಿ ಬಿಡಲಿಲ್ಲ. ಯಾಕಂದರೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ, ತಮ್ಮ ರಾಜಕೀಯ ಬೆಳೆ ಬೇಯಿಸೋದಕ್ಕೆ ಅವರು ಏನು ಮಾಡಿದರು, ಎಲ್ಲ ಪ್ರಯತ್ನ ಆಯಿತು. ಯಾಕಂದರೆ 5 ರಾಜ್ಯಗಳ ಚುನಾವಣೆ ಇತ್ತು, ಆ ಚುನಾವಣೆಗಾಗಿ ಅವರು ವೇಟ್ ಮಾಡ್ತಾಯಿದ್ರು. ಒಂಥರ ಇದ್ದಕ್ಕಿದ್ದಾಗ ಒಮ್ಮೆಲೆ ಬ್ಲಾಸ್ಟ್ ಮಾಡಿದ್ರು. ಈಗ ಸೂಚನೆಯೇ ಕೊಡಲಿಲ್ಲ ಯಾರಿಗೂ ಕೂಡ. 2-3 ತಿಂಗಳ ಹಿಂದೆ ಯಾರಿಗೆ ಅಂದರೆ ನಮಗೆಲ್ಲರಿಗೂ ಕೂಡ ಗೊತ್ತಿತ್ತು ಜಾಸ್ತಿ ಮಾಡ್ತಾರೆ ಅಂತೇಳಿ. ಬಟ್ ಈ ಜನಪ್ರತಿನಿಧಿಗಳಿಗೆ ಒಬ್ಬರು ಕೂಡ ಬಾಯಿ ಬಿಟ್ಟಿರಲಿಲ್ಲ. ಎಲೆಕ್ಷನ್ ಆದಮೇಲೆ ನಿಮಗೆ ಮಾರಿ ಹಬ್ಬ ಇದೆ, ತಡ್ಕೊಳ್ಳಿ ಅಂತೇಳಿ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅವರು. ಯಾಕಂದರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಎಲೆಕ್ಷನ್ ಆದ ತಕ್ಷಣ ಇದೆಲ್ಲವೂ ಕೂಡ ರೇಟ್ ಜಾಸ್ತಿ ಆಗತ್ತೆ ಅಂತೇಳಿ. ಈಗ ನೆಕ್ಸ್ಟ್ ಮಂತು ಅಥವಾ ಇನ್ನು 15-20 ದಿನಕ್ಕೆ ಯಾವುದಾದ್ರೂ ಎಲೆಕ್ಷನ್ ಇತ್ತು ಅಂದರೆ ಬಹುಶಃ ಅವರು ಮಾಡ್ತಿರಲಿಲ್ಲ ಅಂತ ಅನಿಸುತ್ತೆ.
ಈಗ ಯಾವುದು ಎಲೆಕ್ಷನ್ ಇಲ್ಲ, ಹಾಗಾಗಿ ಏನೇ ಮಾಡಿದರೂ ಕೂಡ ನಮ್ಮದೇ ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಸರ್ಕಾರಗಳು ಇದ್ದಾವೆ. ಅದರ ಮಧ್ಯೆ ರಾಜ್ಯದಲ್ಲಿ ₹30 30ರಷ್ಟು ಮದ್ಯದ ರೇಟ್ ಕೂಡ ಜಾಸ್ತಿ ಆಗಿದೆ. ಈ ರೀತಿಯ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇರುವಂಥದ್ದು. ವಾಹನವನ್ನು ಕಡಿಮೆ ಬಳಕೆ ಮಾಡಿ ಅಂತ ಹೇಳೋರು ಅವರೇ ವಿದೇಶದಲ್ಲಿ ಪ್ರಯಾಣವನ್ನು ಮಾಡ್ತಾರೆ, ಪ್ರವಾಸದಲ್ಲಿ ಇರ್ತಾರೆ, ಅವ್ರದ್ದೇ ಯಾವುದೋ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಮಾಡ್ತಾರೆ, ಅಲ್ಲಿ ಸಾವಿರಾರು ಗಾಡಿಗಳು ಹೋಗ್ತವೆ, ಯಾಕಂದ್ರೆ ಜನರನ್ನು ಸೇರಿಸಬೇಕಲ್ಲ. ಆಮೇಲೆ ಸಮಾವೇಶ ಮಾಡಬೇಕಾದ್ರೆ ಇವರಿಗೆ ಅದು ಯಾವುದೇ ರೀತಿ ರೂಲ್ಸ್ ಅನ್ವಯ ಆಗೋದಿಲ್ಲ. ರೂಲ್ಸ್ ಅಂತಲ್ಲ, ಅವರು ದೇಶದ ಜನರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಮನವಿ ಮಾಡಿಕೊಂಡಿದ್ರು, ಸಮಸ್ಯೆ ಆಗೋದು ಬೇಡ. ಮತ್ತು ಡಾಲರ್ ರೇಟ್ ಏನಾದರೂ ಜಾಸ್ತಿ ಆಯಿತು, ಡಾಲರ್ ಮೌಲ್ಯ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಮಗೆ ಅದು ಎಫೆಕ್ಟ್ ಆಗುತ್ತೆ, ಹೆಚ್ಚಾಗಿ ರೂಪಾಯಿಯನ್ನು ಕೊಡಬೇಕಾಗತ್ತೆ, ಆ ಸಮಸ್ಯೆ ಆಗೋದು ಬೇಡ ಅಂಥೇಳಿ ಪೆಟ್ರೋಲ್ ಡೀಸೆಲನ್ನು ಕಡಿಮೆ ಖರೀದಿ ಮಾಡಿ, ಅಂದರೆ ವಾಹನವನ್ನು ಕಡಿಮೆ ಬಳಕೆ ಮಾಡಿ ಅನ್ನೋದು. ಇನ್ನೊಂದು, ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಡಾಲರ್ ಲೆಕ್ಕಾಚಾರದಲ್ಲಿ ವ್ಯವಹಾರ ನಡೆಯುತ್ತೆ. ಹಾಗಾಗಿ ಚಿನ್ನವನ್ನು ಈ ಸಮಯದಲ್ಲಿ 1 ವರ್ಷಗಳ ಕಾಲ ಸ್ವಲ್ಪ ತೆಗೆದುಕೊಳ್ಳೋದನ್ನು ಕಮ್ಮಿ ಮಾಡಿಕೊಳ್ಳಿ ಅನ್ನುವಂಥ ಇತ್ತು. ಆಮೇಲೆ ರಸಗೊಬ್ಬರ ಅಂತ ಬಂದಾಗ ಈಗ ರೈತರು ಕೂಡ ಪರದಾಡುವಂಥ ಪರಿಸ್ಥಿತಿ. ರಸಗೊಬ್ಬರ ಬರೋದಿಲ್ಲ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಹಾಗಾಗಿ ರೈತರು ಈಗ ಏನು ಮಾಡಬೇಕು, ಅದು ಕೂಡ ಈಗ ಸಮಸ್ಯೆ ಇದೆ. ಅಂದರೆ ಕೇವಲ ಇದು ಒಂದು ವಿಭಾಗದಲ್ಲಿ ಅಷ್ಟೇ ಸಮಸ್ಯೆ ಅಲ್ಲ, ಎಲ್ಲ ವಿಭಾಗದಲ್ಲೂ ಕೂಡ ಸಮಸ್ಯೆ ಇರುತ್ತೆ. ರೈತರಿಂದ ಹಿಡಿದು ಎಲ್ಲ ಜನರಿಗೂ ಕೂಡ ನಾನಾ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಇದನ್ನು ಹೇಗೆ ಸರಿ ಮಾಡ್ತಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಯಾವ ರೀತಿಯಾಗಿ ಇದನ್ನು ಸರಿ ಮಾಡ್ತಾರೆ, ಇದು ಎಲ್ಲಿಯ ತನಕ ಸಮಸ್ಯೆ ಇರುತ್ತೆ, ಯಾಕೆ ಹಿಂಗಾಗತ್ತೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಇವರ ಕಾರಣ ಕೊಡ್ತಾ ಇರೋದು ಈ ತೈಲ ಕಂಪನಿಗಳು ಲಾಸಲ್ಲಿ ಇದ್ದಾವೆ ಅಂತ. ಒಂದು ಅವಕಾಶ ಇದೆ, ತೈಲ ಕಂಪನಿಗಳು ಲಾಸಲ್ಲಿದ್ದರೆ ಸರ್ಕಾರನೇ ಅದನ್ನು ಭರಿಸ್ಕೊಳ್ಳಿ ಅಂತಲೂ ಕೂಡ ಹೇಳ್ತಾ ಇದ್ರು ಕೂಡ ಆ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇಲ್ಲ. ಎಲ್ಲಿ ತನಕ ಭರಿಸ್ಕೊಳ್ಳಿ ಅನ್ನೋದು, ಎಲ್ಲಿ ತನಕ ನಾವು ಕೊಡೋಕ್ಕಾಗತ್ತೆ ಅಂತ, ಎಲ್ಲಿದೆ ದುಡ್ಡು ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಸಂಕಷ್ಟದ ಸಂದರ್ಭದಲ್ಲಿ, ಇಂಥ ಸಂದಿಗ್ಧದ ಸಂದರ್ಭದಲ್ಲಿ ಕಂಪನಿಗಳು ಲಾಸ್ ಇದ್ದಾವೆ ಅಂತ ಹೇಳಿದ್ರೆ ಅಂಥ ಕಂಪನಿಗಳಿಗೆ ಸರ್ಕಾರನೇ ಭರಿಸ್ಕೊಳ್ಬೇಕು. ಹಾಗಾದರೆ ಜನಪರವಾಗಿ ಸರ್ಕಾರ ನಿಲ್ಲೋದು ಯಾವಾಗ ಅಂತ, ಸುಖ ಸುಮ್ಮನೆ ಜನರನ್ನು ಬಳಸಿ ಈ ರೀತಿಯಾಗಿ ರಾಜಕಾರಣ ಮಾಡೋದು ಅನ್ನೋಂಥ ಯಕ್ಷ ಪ್ರಶ್ನೆ ಇರುತ್ತೆ. ಜನಪರವಾಗಿರ್ತೀವಿ ಅದಿರ್ತೀವಿ ಅಂತ ಹೇಳೋರು ಸಂಕಷ್ಟದಲ್ಲಿದ್ದಾವಲ್ಲ, ಈಗ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ, ಭಾರತ ಕೂಡ ಸಂಕಷ್ಟದಲ್ಲಿದೆ. ನೀವು ಯಾಕೆ ಜನರ ಮೇಲೆ ರೇಟನ್ನು ಜಾಸ್ತಿ ಮಾಡ್ತಾ ಇದ್ರಿ? ಎಷ್ಟೇ ಲಾಸ್ ಇರಲಿ ಆ ಕಂಪನಿಗಳಿಗೆ ಸರ್ಕಾರನೇ ಭರಿಸ್ಕೊಳ್ಳಿ. ಯಾಕೆ ಟ್ಯಾಕ್ಸ್ ಕಟ್ತಾ ಇಲ್ವಾ? ಜನ ಟ್ಯಾಕ್ಸ್ ಕಟ್ತಾ ಇಲ್ವಾ? ಸರ್ಕಾರಕ್ಕೆ ದುಡ್ಡು ಬರ್ತಾ ಇಲ್ವಾ? ಬರ್ತಾ ಇದೆ. ಅದರ ಜೊತೆಗೆ ಈಗ ಗ್ಯಾರಂಟಿಗಳೇನು ಘೋಷಣೆ ಆಗಿದ್ದಾವಲ್ಲ, ಆ ಗ್ಯಾರಂಟಿಗಳನ್ನು ನಿಲ್ಲಿಸಿ, ಆ ಗ್ಯಾರಂಟಿಗಳಿಗೆ ಕೊಡುವಂಥ ದುಡ್ಡುಗಳನ್ನು ಯಾವ್ಯಾವ ಕಂಪನಿಗಳಿಗೆ ಕೊಡಬೇಕು ಅದನ್ನು ಕೊಡಿ. ತೈಲ ಕಂಪನಿ ಆಗಿರ್ಬೋದು, ಯಾವ್ಯಾವ ಕಂಪ್ನಿಗೆ ಲಾಸ್ ಆಗ್ತಾ ಇದೆ ಅಂಥ ಕಂಪನಿಗಳಿಗೆ ಕೊಡಬಹುದಲ್ವಾ ಪರ್ಯಾಯ ವ್ಯವಸ್ಥೆ. ಈಗ ಗ್ಯಾರಂಟಿ ಬೇಕು ಅಂತ ಯಾರೂ ಕೂಡ ಕೇಳ್ತಾ ಇಲ್ಲ. ಇದೆಲ್ಲ ಜಾಸ್ತಿ ಆಗ್ತಾ ಇರೋದು ಕಾರಣ ಗ್ಯಾರಂಟಿಗಾಗಿನೇ. ಗ್ಯಾರಂಟಿಯನ್ನು ಘೋಷಣೆ ಮಾಡಿಬಿಟ್ಟು ಗ್ಯಾರಂಟಿಗೆ ಸರಿದೂಗಿಸ್ಬೇಕಲ್ಲ. ಈಗ ಗ್ಯಾರಂಟಿ ದುಡ್ಡು ಕೂಡ ಬರಬೇಕು, ಎಲ್ಲವನ್ನ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ರೇಟ್ ಜಾಸ್ತಿ ಅನಿವಾರ್ಯವಾಗಿ ಮಾಡಲೇಬೇಕಾಗತ್ತೆ. ನೋಡಿ, ಈ ಇಂಧನ ಬೆಲೆಗಳು ಏರಿಕೆ ಆದಾಗ ಅದರ ಪರಿಣಾಮ ಕೇವಲ ಪೆಟ್ರೋಲ್ ಬಂಕ್ಗಳಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಇಡೀ ದೇಶದ ಆರ್ಥಿಕತೆಗೆ ಇದು ಹರಡುತ್ತೆ. ಅಂದರೆ ಸಾರಿಗೆ ವೆಚ್ಚ ಆಗಿರ್ಬೋದು, ತರಕಾರಿ ಮಾರುಕಟ್ಟೆಗಳು, ದಿನಸಿ ಅಂಗಡಿ ಆಗಿರ್ಬೋದು. ಕೊನೆಗೇನಾಗುತ್ತೆ, ಜನಸಾಮಾನ್ಯರ ಮಾಸಿಕ ಬಜೆಟ್ಗೂ ಕೂಡ ಸದ್ದಿಲ್ಲದೆ ಪ್ರವೇಶ ಮಾಡಿಬಿಡುತ್ತೆ. ಸೊ ಇವತ್ತು ಒಂದು ವೇಳೆ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಪ್ರಯಾಣಕ್ಕಾಗಿ ಒಂದು ತಿಂಗಳಿಗೆ ₹2,000 ಖರ್ಚು ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ. ಅಂದರೆ ಏನಾಗುತ್ತೆ, ಈ ರೇಟ್ ಜಾಸ್ತಿ ಮಾಡಿದ್ರೆ ಆ ಕುಟುಂಬ ಮುಂದಿನ ತಿಂಗಳು ₹2,500 ಹೆಚ್ಚಳ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ವಸ್ತುಗಳ ರೇಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ನೀವು ಏನು ತಿಂತೀರಿ ಅಥವಾ ಯಾವ ವಸ್ತುವನ್ನು ತೆಗೆದುಕೊಳ್ತೀರಿ ಅದೆಲ್ಲ ರೇಟ್ ಜಾಸ್ತಿ ನೋಡಿದ್ರೆ 2,000 ಇದ್ದಿದ್ದು ₹2,500 ಆಗುತ್ತೆ. ಅಂದರೆ ₹500 ಹೊರೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಎಲ್ಲಿಯ ತನಕ? ಇದು ಜಸ್ಟ್ ಆರಂಭ. ಇದು ಇನ್ನು ಮುಂದೆ ಮಾರಿ ಹಬ್ಬ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಲು ಆಗಿರ್ಬೋದು, ತರಕಾರಿ ಮತ್ತು ಧಾನ್ಯಗಳ ಸಾಗಣೆ ವೆಚ್ಚಗಳು ಕೂಡ ಹೆಚ್ಚಳ ಆಗುತ್ತೆ. ಸಗಟು ವ್ಯಾಪಾರಿಗಳು ಈ ವೆಚ್ಚವನ್ನು ಚಿಲ್ಲರೆ ವ್ಯಾಪಾರಿಗಳ ಮೇಲೆ ಕೂಡ ನೇರವಾಗಿ ಹಾಕ್ತಾರೆ, ಯಾಕೆಂದರೆ ಅವರಿಗೆ ಬೇರೆ ದಾರಿನೇ ಇಲ್ಲ. ಸೊ ಈ ರೀತಿಯಾಗಿ ಸಮಸ್ಯೆ ಇರೋದರಿಂದಾಗಿ
ಏನು ಮಾಡಬೇಕಾಗತ್ತೆ? ಈಗ ಹೇಳ್ತಾ ಇರೋವಂಥದ್ದು ಶಾಲೆ, ಖಾಸಗಿ ಶಾಲೆಯ ಅಸೋಸಿಯೇಟ್ ಆಗಿರ್ಬೋದು ಅಥವಾ ಖಾಸಗಿ ಶಾಲೆದವರು ಹೇಳ್ತಾ ಇರುವಂಥದ್ದು ಅನಿವಾರ್ಯವಾಗಿ ರೇಟ್ ಜಾಸ್ತಿ ಮಾಡಲೇಬೇಕಾಗತ್ತೆ ಅಂತ ಹೇಳಿದ್ರೆ ಖಾಸಗಿ ಶಾಲೆಗಳ ವಾಹನಗಳೇನಿರ್ತಾವಲ್ಲ ಆ ವಾಹನಗಳ ರೇಟನ್ನು ಜಾಸ್ತಿ ಮಾಡಬೇಕು ಅನ್ನೋದು, ಫೀಸ್ ಕೂಡ ಜಾಸ್ತಿ ಮಾಡ್ತಾರೆ. ಈಗ ಎಲ್ಲ ಆಯಾಮದಲ್ಲೂ ಕೂಡ ಈಗ ಎಫೆಕ್ಟ್ ತಡ್ತಾ ಇರೋದು, ಇದೆಲ್ಲವೂ ಕೂಡ ಸಮಸ್ಯೆ ಇದೆ. ಹಾಗಾದರೆ ಇದನ್ನು ಸರಿದೂಗಿಸೋದು ಹೇಗೆ ಅನ್ನೋದು ಯಕ್ಷ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಸಿಗೋದು ಭಾಳ ಕಡಿಮೆ. ಉತ್ತರ ಸಿಗೋದೇ ಇಲ್ಲ. ಯಾಕೆ ಸಿಗಲ್ಲ ಅಂದರೆ ಎಲೆಕ್ಷನ್ ಬರೋ ತನಕ ಉತ್ತರ ಸಿಗೋದಿಲ್ಲ. ಈಗ ಯಾವುದೋ ಒಂದು ಎಲೆಕ್ಷನ್ ಘೋಷಣೆ ಮಾಡಲಿ, ತಾನಾಗೆ ಕಡಿಮೆ ಮಾಡ್ತಾರೆ ಅವರು. ಬೇಕಾದರೆ ನೋಡಿ ನೀವು. ಅದಕ್ಕೆ ಈ ಜೂನ್ ಅಥವಾ ಜುಲೈಯಲ್ಲಿ ಯಾವುದೋ ಒಂದು ಎಲೆಕ್ಷನ್ ಇರಬೇಕಾಗಿತ್ತು. ಯಾವುದೋ ಒಂದು ರಾಜ್ಯದ ಎಲೆಕ್ಷನ್ ಇದ್ದಿದ್ರೆ ಬಹುಶಃ ಈ ಸಮಸ್ಯೆ ಆಗ್ತಿರಲಿಲ್ಲ. ನಾವು ಎಲೆಕ್ಷನ್ ಮುಗೀತು, ಯಾವುದೂ ಇಲ್ಲ. ಈಗ ಎಲ್ಲವೂ ಕೂಡ ಜನಸಾಮಾನ್ಯರ ಮೇಲೆ ಬರೆ ಹಾಕುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇರುವಂಥದ್ದು. ರಾಜ್ಯದ ನಾಯಕರಿಗೆ ಕೇಳಿದ್ರೆ, ರಾಜ್ಯದ ಜನಪ್ರತಿನಿಧಿ ಕೇಳಿದ್ರೆ ನಮ್ಮದೇನಿದೆ ಅಂತ ಅವ್ರು ಹೇಳ್ತಾರೆ, ಎಲ್ಲ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತೆ ಅಂತೇಳಿ. ಬಟ್ ರಾಜ್ಯ ಸರ್ಕಾರ ಎಷ್ಟು ತೆರಿಗೆ ಹಾಕ್ತಾ ಇದೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಅದು ಮೂಲ ಬೆಲೆ ಎಷ್ಟು ಗೊತ್ತಾ? ಪೆಟ್ರೋಲ್ ಡೀಸೆಲ್ದು 60 ರೂಪಾಯಿ ಅಷ್ಟೇ. ಪೆಟ್ರೋಲ್ ಡೀಸೆಲ್ ಮೂಲ ಬೆಲೆ ಇರೋದು 60 ರೂಪಾಯಿ. ಆ ಟ್ಯಾಕ್ಸು, ಈ ಟ್ಯಾಕ್ಸು, ಮಣ್ಣು ಮಸಿ ಎಲ್ಲ ಸೇರಿಸಿ ನಮಗೆ ಸಿಗ್ತಾ ಇರೋದು 107 ರೂಪಾಯಿ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಬರಬೇಕಾಗಿರುವಂಥ ತೈಲ ಟ್ಯಾಂಕರ್ಗಳು ಬರ್ತಾ ಇಲ್ಲ. ಕಾರಣ ಅಲ್ಲಿ ಹಾರ್ಮುಜ್ ದಿಗ್ಬಂಧನ ಆಗಿರುವಂಥ ಹಿನ್ನೆಲೆ, ಎರಡು ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಜನ ಹೇಳ್ಬೋದು, ಯಾವುದೋ ದೇಶದಲ್ಲಿ ಯುದ್ಧ ನಡೀತಿರ್ಬೇಕಾದ್ರೆ ಇದೆಲ್ಲ ನಮ್ಗೆ ಯಾಕೆ ಅನ್ನುವಂಥ ವಿಚಾರ ಇರ್ಬೋದು. ಬಟ್ ಪರ್ಯಾಯ ವ್ಯವಸ್ಥೆಯನ್ನು ಭಾರತ ಮಾಡ್ಕೊಳ್ಬೇಕಾಗಿತ್ತು. ಎಸ್, ಒಬ್ರು ಕಾಲರ್ಸ್ ಇದ್ದಾರೆ. ಹಲೋ. ಹಲೋ ರೀ ಸರ್. ಸರ್ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಹಾವೇರಿ ಇಲ್ಲಿಂದ. ಸರ್ ಏನು ಹೇಳ್ತೀರಿ? ಈಗ ಮತ್ತೆ ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಆಗೈತಿ, ಹೌದ್ರಿ. ಏನು ಹೇಳ್ತೀರಿ ಸರ? ಹಾಂ ಹೇಳಿ ಸರ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸೋದ್ರಲ್ಲಿಂದ ದೇಶ ಉದ್ಧಾರ ಆಗೋದಲ್ಲ. ಹಾಂ, ದೇಶಕ್ಕೆ ಏನ ಅವರು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಅವ್ರಿಗೇನು ನಷ್ಟ ಆಗೋದಲ್ಲ. ನಷ್ಟ ಆಗೋದು ಜನಸಾಮಾನ್ಯರಿಗೆ. ಹೌದು. ಇದರಲ್ಲಿಂದ ಪೆಟ್ರೋಲ್ ಡೀಸೆಲ್ ಇವೆರಡನ್ನ ರೇಟ್ ಏರಿಸೋದ್ರಲ್ಲಿಂದ ಒಂದು ಎಲ್ಲಾ ಸಾಮಾನ್ಯ ಜನರ ದಿನ ಬಳಕೆಗೆ ಎಲ್ಲದಕ್ಕೂ ಹೊರತು ಬೀಳ್ತೈತಿ. ಇವರು ಡೀಸೆಲ್ ಪೆಟ್ರೋಲ್ ಏರ್ಸೋದ್ರ ಬದ್ಲಿ ಇವ್ರು ಗ್ಯಾರಂಟಿಗಳ ಬಿಟ್ಟಿ ಭಾಗ್ಯ ಏನ್ ಕೊಟ್ಟಾರಲ್ಲ ಅವನ್ನ ನಿಲ್ಲಿಸಿ ಅದರ ಹೊರೆನ ಅದಕ್ಕೆ ಹಾಕ್ಬೋದಲ್ಲ. ಹೌದು. ಇವ್ರು ಮನಸ್ಸಿನ ಕೆಲಸ ಮಾಡ್ತಾರ, ತಮ್ಮ ಸ್ವಾರ್ಥ ಸಾಧನೆ, ಕುರ್ಚಿ ಉಳಿಸ್ಕೊಳ್ಳೋದ್ರ ಸಲುವಾಗಿ ಇಂಥ ಕೆಲಸ ಮಾಡೋದವ್ರು. ಸಾಮಾನ್ಯ ಜನರು, ರೈತರು ಬದುಕದ ಹೆಂಗ, ಅವ್ರ ಜೀವನ ಹೆಂಗ, ದಿನನಿತ್ಯದ ವಿಚಾರ ಮಾಡಲ್ಲ ಇವ್ರು. ಅದ್ರ ಬದ್ಲಿ ಗ್ಯಾರಂಟಿ ಇವ್ರು ಏನು ಬಿಟ್ಟಿ ಭಾಗ್ಯ, ಗ್ಯಾರಂಟಿ ಆ ಗ್ಯಾರಂಟಿ, ಈ ಗ್ಯಾರಂಟಿ, ಆ ಭಾಗ್ಯ, ಈ ಭಾಗ್ಯ ಇವನ್ನೆಲ್ಲ ಓಡಿಸು ನಿಲ್ಲಿಸಿ ಜನರ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕಲ್ಲ. ಅದನ್ನ ಬಿಟ್ಟು ಇವ್ರು ಪೆಟ್ರೋಲ್ ದಿನಕ್ಕೊಂದ್ ರೇಟ್ ಏರಿಸ್ತಾ ಹೋದ್ರ ಸಾಮಾನ್ಯ ಜನರು ಹೆಂಗ ಜೀವನ ಮಾಡೋದು ಹೆಂಗ? ಅಷ್ಟೇ ನಮ್ಗೆ ಕೇಳೋದು. ಅಂದ್ರೆ ಏನು ಮಾಡಬೇಕು? ಅದು ಸರಿ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಯಾವ ಸರ್ಕಾರ ಬರಬೇಕು? ಅಥವಾ ಈ ಸರ್ಕಾರ ಪೊಲಿಟಿಕಲೇ ಸರಿ ಇಲ್ವಾ? ಹೇಗೆ ಅಂದ್ರೆ ಜನಪರವಾಗಿ ಕಾಳಜಿ ಇಲ್ದಿರುವಂತ ಸರ್ಕಾರಗಳನ್ನ ಹೇಗೆ? ಅಲ್ಲ ಸರ, ಕೇಂದ್ರ ಸರ್ಕಾರನ ಇರ್ಲಿ, ರಾಜ್ಯ ಸರ್ಕಾರ ಇರ್ಲಿ, ಯಾವ್ದಾರ ಇರ್ಲಿ, ಇವ್ರು ತಮ್ಮ ಭಾಗ್ಯ ಯೋಜನೆ, ಆ ಯೋಜನೆ, ಈ ಯೋಜನೆ ಇವನ್ನ ಏನ್ ಮಾಡ್ಯಾರಲ್ಲ, ಇವನ್ನೆಲ್ಲ ಓಸ ಕೈ ಬಿಟ್ಟು ಆ ಪೆಟ್ರೋಲ್ ಡೀಸೆಲ್ ಏನ ಅಲ್ಲ, ಆ ಭಾಗ್ಯಗಳನ್ನ ಕೊಟ್ಟಿಲ್ಲ ಅಂದ್ರೆ ನೀವು ಓಟ್ ಹಾಕಲ್ಲ ಅವರಿಗೆ. ಆಮಿಷ ಕೊಟ್ಟಾರೆ ಅವ್ರಿ ಸರ. ಜನಸಾಮಾನ್ಯರ ಅಲ್ಲ ಆಮಿಷ ಕೊಟ್ಟದ. ಈಗ ಜನಸಾಮಾನ್ಯರು ಎಚ್ಚೆತ್ಕೊಳ್ಬೇಕು. ಈಗ ಜನರನ್ನ ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಜನಪ್ರತಿನಿಧಿಗಳು, ನಾವು ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಓಟ್ ಹಾಕಲ್ಲ ಅನ್ನೋದು. ಆ ವ್ಯಕ್ತಿಯ ಮೇಲೆ ಎಷ್ಟೇ ಕ್ರಿಮಿನಲ್ ಕೇಸ್ಗಳಿರ್ಲಿ, ಆತ ಏನೇ ಮಾಡಲಿ, ಒಟ್ಟಿನಲ್ಲಿ ಆತ ದುಡ್ಡು ಕೊಡ್ತಾನ, ಗ್ಯಾರಂಟಿ ಘೋಷಣೆ ಮಾಡ್ತಾನೆ ಇಲ್ಲ ಅನ್ನೋದನ್ನ ಅಷ್ಟೇ ನೋಡ್ತಿದ್ದಾರೆ ನಮ್ಮ ಜನ ಸರ. ಇದ್ರಾಗ 100 ಮಂದಿ ಬುದ್ಧಿವಂತರ ಅದಾರ ಅಂದ್ರ ಅದ್ರಾಗ 10 ಮಂದಿ ತಿಳುವಳಿಕೆ ಇಲ್ದಾರ ಇರ್ತಾರ. ಎಸ್, ಹೌದ್ರಾ? ತಿಳುವಳಿಕೆ ಇದ್ದಾರ ಹಾಕ್ತಾರ, ತಿಳುವಳಿಕೆ ಇದ್ದಾರ ಹಾಕೋದಲ್ಲ. ಅಂದ್ರೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಹೌದು, ಗ್ಯಾರಂಟಿಯಿಂದಲೇ ದೇಶ ಬರ್ಬಾದ್ ಆಗ್ತಾ ಇದೆ ಅಂತ ನಿಮ್ಮ ವಾದ.
ಮತ್ತು ದೇಶನ ಅಭಿವೃದ್ಧಿ ವಿಚಾರ ನೋಡ್ಬೇಕು. ಎಸ್. ಅದನ್ನ ಬಿಟ್ಟು ಇವ್ರು ಆ ಭಾಗ್ಯ ಈ ಭಾಗ್ಯ ತಮ್ಮ ಕುರ್ಚಿ ಸಾಧನೆ ಸಲುವಾಗಿ ಇದು ಏನಂತಾರ ಅಂದ್ರ ಬ್ರಿಟಿಷ್ ಪಾಲಿಸಿ ಅಂತಾರ ಇದಕ್ಕ. ಹೆಂಗಂದ್ರ ಇವ್ರು ಅವನ್ನ ರಾಯಣ್ಣ ಹಿಡಿದು ಕೂಡ ನಿನಗೆ ಕೊಡ್ತಾನೆ ಅಂತ ಆಸೆ ಹಚ್ಚಿ ಅವ್ನ ಹಿಡಿದು ಅವ್ನ ಅರೆಸ್ಟ್ ಮಾಡಿ ಅವ್ನ ಗುಂಡ್ ಹಾಕಿ ಮಾಡಿದ್ರಲ್ಲ ಇನ್ನು ಬ್ರಿಟಿಷರು. ಆ ತರ ಇವ್ರು ನಮ್ಗ್ ಕುರ್ಚಿ ಬೇಕಂತಂದ ಇವ್ರು ಏನ್ ಮಾಡ್ತಾರ ಅಂದ್ರ ಜನರಿಗೆ ನಿಮ್ಗ ಆ ಭಾಗ್ಯ ಕೊಡ್ತಾನೆ, ಈ ದುಡ್ಡು ಕೊಡ್ತಾನೆ, ಗೃಹಲಕ್ಷ್ಮಿ ಕೊಡ್ತಾನೆ, ಬಸ್ ಫ್ರೀ ಕೊಡ್ತಾನೆ, ಇವನ್ನೆಲ್ಲ ಬ್ರಿಟಿಷ್ ಪಾಲಿಸಿ ತರ ಪಾಲಿಸಿ ಮಾಡಿ ಇವ್ರು ಓಟ್ ಹಾಕಿಸ್ಕೇನ ಪಾಲಿಸಿ ಇವ್ರದ್ದು. ಅದನ್ನ ಬಿಟ್ಟು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ಲಿ ಇವ್ರು ಆರಿಸಿ ಬರೋದ್ ನೋಡ್ತಾನೆ ನಾನು. ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ಲಿ ಇವ್ರು. ರಾಮಕೃಷ್ಣ ಹೆಗಡೆ ಏನಂತಾರೋ ಬಾಗಲಕೋಟೆ ನೋಡೋಣ ಏನಾಗತ್ತೆ, ಯಾವಾಗ ಈ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ ಸೋತ್ ಬಂದಾನೆ ಅಲ್ಲೇ ಗೆದ್ದು ಬರ್ತಾನೆ ಅಂತಂದು ಗೆದ್ದಂತ ಮಹಾನ್ ವ್ಯಕ್ತಿ ರಾಮಕೃಷ್ಣ ಹೆಗಡೆ ಅವರು. ನಿಜ ಅಲ್ಲ, ನಿಮ್ಮ ಆಕ್ರೋಶ ಅರ್ಥ ಆಗ್ತಾ ಇದೆ. ಏನೇ ಆದ್ರೂ ಕೂಡ ಜನರನ್ನ ಬಳಸ್ಕೊಳ್ತಿದಾರಲ್ಲ ಇವರು ಅನ್ನೋದು. ಸರ ಈಗ ಯಾಮರ್ ಸರ್ ಎಲ್ಲಿವರೆಗೆ ಇರ್ತಾರ, ಯಾಮಾರ ಎಲ್ಲಿವರೆಗೆ ಇರ್ತಾರ ಅಲ್ಲಿವರೆಗಿನ ಯಾಮರ್ ಸರ್ ಇದ್ದ ಇರ್ತಾರ. ಹೌದಾ? ರಾಜಕೀಯ ಏನೈತಲ್ಲ ನಿಯತವಾಗಿ ರಾಜಕೀಯ ಮಾಡೋರು ಯಾರು ಇಲ್ಲ. ಅದಕ್ಕ ಇದನ್ನೆಲ್ಲ ಕೈ ಬಿಟ್ಟು ಆ ಭಾಗ್ಯ ಏನದಾವಲ್ಲ ಅವನ್ನೆಲ್ಲ ಕೈ ಬಿಟ್ಟು ಅದನ್ನ ಪೆಟ್ರೋಲ್ ಡೀಸೆಲ್ ಹೊರೆನ ಸರಿ ದೂಗಿಸ್ಕೇನ ಮಾಡೋದ್ ಬಿಟ್ಟು ಇವ್ರು ಜನರ ಮೇಲೆ ಹಾಕ್ತಾರಲ್ಲ. ಥ್ಯಾಂಕ್ ಯು ಸರ್. ನೋಡೋಣ ಏನಾಗುತ್ತೆ. ಇಲ್ಲ ಹಲೋ, ಮತ್ತೊಬ್ರು ಕಾಲ್. ಮೋದಿ ಬೈಕ್ ಅನ್ನೋದಲ್ಲ, ಮೋದಿ ಬೈಕ್ ಅಂತಾರೆ ಇವರು. ಹಲೋ, ಮೋದಿ ಅಷ್ಟು ಮಾಡಕ್ ಇವ್ರು ಯಾರ ಕೈಲು ಇವ್ನು ಯಾವೊಂದ್ ಕೈಲೂ ಆಗಲ್ಲ. ಹೇಳಿ ಚಂದ್ರಣ್ಣ. ಹೇಳಿ ಸರ್, ಏನ್ ಹೇಳ್ತೀರಿ? ಹಲೋ, ಏನ್ ಹೇಳ್ತೀರಿ? ಯಾಕೆ ಈ ರೀತಿ ಸಮಸ್ಯೆ ಅಂತ ಇದ್ದಕ್ಕಿದ್ದಾಗೆ? ಸರ್ ಸಮಸ್ಯೆ ಅಂದ್ರೆ ಸರ್ಕಾರ ದುಡ್ಡಿಲ್ಲ ಅಂತಾರೆ ಯಾವ್ದು ಕೇಳಿದ್ರು. ಆ ದುಡ್ಡಿದ್ರು ಎಲ್ಲ ಅದೇ ಈ ಹೆಂಗಸರುಗಳಿಗೆ ಹಾಕ್ಬಿಟ್ರು. ಈಗ ನೋಡ್ರಿ ವಯಸ್ಸಾಗಿರೋರಿಗೆ ಅವ್ರಿಗೂ ಹಾಕಲ್ಲ, ಈ ಹೆಂಗಸರುಗಳಿಗೆ ಗ್ಯಾರಂಟಿ ಕೊಟ್ಟು ಅವ್ರನ್ನೂ ಹಾಳು ಮಾಡ್ಬಿಟ್ರು. ಈಗ ಆಲೆ 6 ತಿಂಗಳು ಆಯ್ತು ಹಾಕೇ ಇಲ್ಲ. ಸರ್ಕಾರದೆಲ್ಲ ದುಡ್ಡು ಎಲ್ಲ ಹೆಂಗಸರಿಗೆ ಹೋಗ್ತಾ ಇದೆ ಅಂತ ಸರ್. ಎಲ್ಲ MLAಗಳು ಮನೆಗೆ ಹೋಗ್ತೈತೆ ಅಷ್ಟೇ, ಎತ್ತೋಗ್ತೈತೆ ಎಲ್ಲ ಕುಡಿಕೊಂಡು ಈ ಮುಂದಿನ ಎಲೆಕ್ಷನ್ಗೆ 2 ವರ್ಷಕ್ಕೆ ಬೇಕಲ್ಲ, ನಡಪ್ ಮಾಡ್ಬಿಡ್ತಾರೆ. ಅದನ್ನೇ ನಮ್ಮ ಮೋದಿ ಸರಿ ಇಲ್ಲ, ಮೋದಿ ರೇಟ್ ಜಾಸ್ತಿ ಮಾಡಿದ್ರೆ ನಿನ್ನ ಸರ್ಕಾರದಾಗ ನೀನ್ ಹೇಳ್ಕೋಬೇಕು ಅದನ್ನ. ಅಲ್ಲಿಂದ ಕೊಡೋದು ಕೊಡ್ತಾ ಇತ್ತಾನೆ. ನಿಮ್ಗೆ ಏನ್ ಅನ್ಸುತ್ತೆ ಜಾಸ್ತಿ ಮಾಡಿರೋದ್ರ ಬಗ್ಗೆ? 30 ರಾಜ್ಯ ಕಾಪಾಡ್ಬೇಕಾದ್ರೆ ಅವ್ರು ಎಷ್ಟಿದಿರ್ಬೇಕು? ಇವನೆಲ್ಲ ಒಂದು ರಾಜ್ಯ, ಅವರು 30 ರಾಜ್ಯ ಬೇರೆ ದೇಶಗಳಿಗೆಲ್ಲ ಬೇರೆ ದೇಶದಿಂದ ತರಬೇಕು, ಬೇರೆ ದೇಶದಿಂದವೆಲ್ಲ ಕಂಪ್ನಿಗಳು ಅವೆಲ್ಲ ಎಷ್ಟು ಇದ್ ಮಾಡ್ಬೇಕು. ಮೋದಿ ಸರ್ಕಾರ ಬಿಟ್ರೆ ಇವ್ರು ಯಾರು ಸರಿ ಇಲ್ಲ ಸರ್. ಎಲ್ಲಾದ್ರೂ ಬಿಜೆಪಿ ಇದ್ರೆ ಸರಿ ಅಲ್ಲ ಸರ್. ಈಗ ಮೋದಿ ಸರ್ಕಾರನೇ ರೇಟ್ ಜಾಸ್ತಿ ಮಾಡಿರೋದು ಸರ್. ಮಾಡೈತೆ ಅಂದ್ರೆ ಅಲ್ಲಿ ಟ್ರಂಪ್ ಮಾಡಿದ ಕೆಲ್ಸಕ್ಕೆ ಯುದ್ಧ ನಡೆಸಿದ್ರೆ ಮಾಮೂಲಿ ಹೆಂಗಿತ್ತು ಹಂಗೆ ಇತ್ತು ಸರ್. ಬೇರೆ ದೇಶಗಳು ಅದು ಕೈ ಜೋಡಿಸಿರಲ್ವ, ಕೈ ಜೋಡ್ಸಕ್ ಆಗಲ್ಲ ಟ್ರಂಪಿನ ಮುಂದೆ. ಏನ್ ಮಾಡ್ತೀರಾ ಹೇಳ್ರಿ? ಅದನ್ನು ಒದ್ದಾಡ್ತಾ ಐತೆ. ಆದ್ರೆ ನಮ್ಮ ಭಾರತಕ್ಕೆ ಮೋದಿ ಮಾಡ್ತಿರೋದು ಸರಿ ಅಂತ ಅನ್ಸತ್ತಾ? ಈ ರೇಟ್ ಏನ್ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದೀರಾ ಸರ್? ನಮ್ಮ ಭಾರತಕ್ಕೆ ಏನ್ ಎಫೆಕ್ಟ್ ಆಗ್ತಾ ಇಲ್ಲ. ಯಾಕೆಂದ್ರೆ ಮೋದಿ ಅಷ್ಟು ಇದೈತೆ, ಎಲ್ಲಾ ದೇಶಗಳು ಅಭಿಮಾನ ಐತೆ. ಅಲ್ಲ, ಸಮಸ್ಯೆ ಅವ್ರಿಗೆ ಆಗಲ್ಲ, ಮೋದಿಗೂ ಆಗಲ್ಲ ಸಮಸ್ಯೆ ಅಂತ ಅವ್ರಿಗೆ ಆಗಲ್ಲ. ಬಟ್ ಸಮಸ್ಯೆ ಆಗ್ತಾ ಇರೋದು ಜನಸಾಮಾನ್ಯರಿಗೆ, ಕೇವಲ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ ಸರ್. ಅವ್ನು ಬೇರೆ ದೇಶಗಳು ತೈಲಗಳು ಬಿಡುಗಡೆ ಮಾಡಿಕೊಟ್ಟಿರ್ತಾರೆ, ಕಮ್ಮಿ ಆಗೋದು. ಅವ್ನ ಅಲ್ಲೇ ಹಿಡ್ದು ಬಿಸಾಟ್ರೆ ಇಲ್ಲಿ ಎಲ್ಲಿರ್ತೈತೆ? ಇವರು ಅರ್ಧ ಕಬಳಿಕೆ ಮಾಡ್ತಾರೆ. ಇಲ್ಲಿ ಬಂದಿರೋ ಪೆಟ್ರೋಲ್ ಡೀಸೆಲ್ ಅರ್ಧ ಮಡಿಕೊಂಡು ಇವರೇ ರೇಟ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರ ಅದಕ್ಕೆ ಕಾನೂನುಬದ್ಧವಾಗಿ ಏನು ಮಾಡಲ್ಲ. ಅವ್ರಿಗೆ ರಾಜ್ಯ ಸರ್ಕಾರ ಕಳ್ಸಿರ್ತಾ ಇರ್ತಾರೆ, ಇವ್ನು ಕೇಳ್ಬೇಕು. ಆದ್ರೂ ಇವ್ರು ಮಾಡಲ್ಲ. ಇವ್ರ ಏನ್ ಗೊತ್ತಾ, ಕಮಿಷನ್ ಹೋಗ್ತೈತಲ್ಲ, ಕಮಿಷನ್ ಹೋಗ್ತೈತೆ ಸರ್ ಇವ್ರಿಗೆ. ಇದೆಲ್ಲ ವೈಯಕ್ತಿಕ ಲಾಭಗಳು ಅಂತ ಹೇಳ್ತಾ ಇದ್ರಿ. ಎಲ್ಲಾ ಕಂಪ್ನಿ ಎಲ್ಲಾ ಇದ್ರಿಂದಲೂ ಪ್ರತಿಯೊಂದು ಕಮಿಷನ್ ಹೋಗ್ತೈತೆ. ಅದ್ರಿಂದಲೇ ಇವರು ಸುಮ್ನಿರ್ತಾರೆ. ಅದನ್ನ ಎತ್ಕಟ್ಟದು ಮೋದಿ ಸರ್ಕಾರಕ್ಕೆ. ಮೋದಿ ರೇಟ್ ಜಾಸ್ತಿ ಮಾಡ್ಬಿಟ್ಟ, ಮೋದಿ ಜಾಸ್ತಿ ಮಾಡುದು ಮಾಡ್ದ ಅಂದ್ರೆ ಅಲ್ಲಿ ಬರ್ತಾ ಇಲ್ಲ. ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ. ಓಕೆ, ಅದೇ ಬರ್ತಾ ಇಲ್ಲ ಜಾಸ್ತಿ ಮಾಡಿದ್ದಾರೆ ಅಂತ. ಬಟ್ ಇನ್ನೆಷ್ಟು ದಿನ ವೇಟ್ ಮಾಡಬೇಕು?
ಓಕೆ ಎಸ್, ಮತ್ತೊಬ್ಬರು ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಕಾರವಾರ ಡಿಸ್ಟಿಕ್, ಸಿದ್ದಾಪುರ ತಾಲೂಕು. ಈಗ ಒಂದೇ ವಾರದಲ್ಲಿ 2 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಹೌದು, ಅದು ಕಾರಣ ಅಂದ್ರೆ ಮೋದಿ ಅವರು ಏನ್ ಹೇಳಿದ್ರು ಹೇಳಿ. ನಮಗೆ ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾರು ಹೆದರುವಂತ ಅವಕಾಶ ಇಲ್ಲ ಅಂತ ಹೇಳಿದ್ರು ಅವರು. ಕರೆಕ್ಟ್. ಆದ್ರೆ ಇವಾಗ ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಆ ಕೆಲಸ ಮಾಡಿದ್ರು ಅವ್ರು. ಯಾಕಂದ್ರೆ ಬರುವಂತ ಚುನಾವಣೆಗಳಿದ್ವು, ಅದಕ್ಕಾಗಿ ಹೇಳಿದ್ರು ನಮಗೆ. ಏಕಾಏಕಿಯಾಗಿ ವಾರದಲ್ಲಿ 3 ಸಾರಿ ಹೆಚ್ಚಳ ಮಾಡ್ತಾ ಇದ್ದಾರೆ. ಈಗ 3 ರೂಪಾಯಿ ಹೆಚ್ಚಳ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು ಇವಾಗ? 3 ಅಲ್ಲ 4 ರೂಪಾಯಿ. 4 ರೂಪಾಯಿಯನ್ನ 3 ರೂಪಾಯಿ ಒಂದು ಸಾರಿ, ಮತ್ತೊಂದು ಸಾರಿ 1 ರೂಪಾಯಿಯನ್ನು ಏರಿಕೆಯನ್ನು ಮಾಡಿದ್ರು. ಆದ್ರೆ ಇವರು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮ್ಮಂತ ಬಡವರ ಹೊಟ್ಟೆ ಮೇಲೆ ಹೊಡಿತಾರೆ ವಿನಃ ಅವ್ರಿಗೇನು ತೊಂದರೆ ಇಲ್ಲ ಇದರಿಂದ. ಹೌದು. ಈ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಇವರು ಎಲ್ಲೋ ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರೆ ಲಕ್ಷಾಂತರ ಜನರನ್ನ ಕರೆದುಕೊಂಡು ಹೋಗ್ತಾರಲ್ಲ, ಅದ್ರ ಶಿಫ್ಟಿಂಗ್ ಎಷ್ಟು ಖರ್ಚು ಮಾಡ್ತಾರೆ ಅವರು. ನಮ್ಮಂತವರಿಗೆ ನೀವು ಮಿತವಾಗಿ ಬೆಳೆಸಿ. ಇದನ್ನು ನಾವು ರೈತರು ಬೆಳೆಯನ್ನು ಬೆಳಿಬೇಕಾದ್ರೆ ಡೀಸೆಲ್ ಅಥವಾ ಪೆಟ್ರೋಲ್ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಒಂದು ಮಿಷನ್ ಅನ್ನು ನಾವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಒಂದು ದಿವಸದಲ್ಲಿ 10 ರಿಂದ 15 ಲೀಟರ್ ಪೆಟ್ರೋಲ್ ಬೇಕೇ ಬೇಕು ನಮಗೆ. ಹೌದು. ಮತ್ತೆ ಒಂದು ವೀಡರ್ ಮಾಡ್ಬೇಕು ಹೇಳಿ ಆದ್ರೆ ನಮ್ಗೊಂದು 25 ರಿಂದ 30 ಲೀಟರ್ ಡೀಸೆಲ್ ಬೇಕು. ಅದಕ್ಕೆ ಇವರು ಒಂದನ್ನ ಈ 3 ರೂಪಾಯಿ 3-4 ರೂಪಾಯಿಯನ್ನ ಹೆಚ್ಚಳ ಮಾಡ್ತಾ ಹೋದ್ರೆ ನಾವೇನಾಗ್ಬೇಕು? ಇದು ಮೇನ್ ಆಗಿ ಮೋದಿ ಅವ್ರದ್ದು ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅಂದ್ರೆ ಮೋದಿಯವರ ಆಡಳಿತ ವೈಫಲ್ಯ ಅಂತ ಹೇಳ್ತಾ ಇದ್ರಿ? ಹೌದೌದು, ನನ್ನ ಲೆಕ್ಕಾಚಾರದಲ್ಲಿ ಮೋದಿ ಅವರ ಆಡಳಿತ ವೈಫಲ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕಾಂಗ್ರೆಸ್ನವ್ರೇನು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಇವ್ರು ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಈಗ ಲೇಡೀಸಿಗೆ ಬಿಟ್ಟಿ ಭಾಗ್ಯ ಕೊಟ್ರಲ್ಲ ಅವರು, ಅದರಿಂದ ಏನ್ ಲಾಭ ಆಯ್ತು? ಬಡವರಿಗೆ ಯಾರಿಗೂ ಲಾಭ ಆಗ್ಲಿಲ್ಲ ಸರ್. ಅದರಿಂದ ಪಟ್ಟಣದಲ್ಲಿದ್ದವರು ಸುಮ್ನೆ ಒಟ್ಟು ತಿರುಗಾಟ ಮಾಡಿದ್ರೆ ವಿನಃ ಬಡವರಿಗೆ ಯಾರಿಗೂ ಆಗ್ಲಿಲ್ಲ, ಹಳ್ಳಿಗರಿಗೆ ಯಾರಿಗೂ ಆಗ್ಲಿಲ್ಲ. ಅದರಿಂದ ಯಾರಿಗೂ ಆಗೋದಿಲ್ಲ. ಅದು ಸರ್ಕಾರ ಲಾಜಿಕ್ ಗೊತ್ತಾಗಲ್ಲ ಜನರಿಗೆ ಅದು ಅರ್ಥ ಆಗಲ್ಲ. ಆದ್ರೆ ಏನ್ ಮಾಡ್ತಾರೆ, ಇಲ್ಲ ನಮ್ಮ ಸರ್ಕಾರ ಹಾಕೊಡ್ತು ಹೀಗ್ ಕೊಡ್ತು ಅಂತ ಸುಮ್ನೆ ಇವರು ಬೋಗಸ್ತದು. ಇವರಿಗೆ ನಮ್ಗೆ ಈಗ ಲೇಡೀಸಿಗೆ 2,000 ರೂಪಾಯಿನ ಕೊಟ್ರಲ್ಲ ಇವರು, ಅದನ್ನ ಅವರು 10 ತರದಲ್ಲಿ ಹೇಳ್ಕೊಂಡ್ಬಿಟ್ರು. ಜನರಿಗೆ ಅರ್ಥ ಆಗಲ್ಲ ಅದು. ಹೌದು. ಏನಿದ್ರು ಕಾಂಗ್ರೆಸ್ನವ್ರು ನಮ್ಗೆ ಕೊಟ್ರು, ಅವ್ರನ್ನ ಹೊಗಳ್ತಾ ಇದ್ದಾರೆ. ಅವ್ರು ಯಾತಕ್ಕ ಕೊಟ್ರು? 1ರಲ್ಲಿ ಕೊಟ್ಟು 10ರಲ್ಲಿ ತಗೊಂಡ್ರು ಅವರು. ಹೌದು. 101ರಲ್ಲಿ ನಾವು ಬಾವಿ ಬಿದ್ವಿ. ಅದ ಅರ್ಥ ಮಾಡ್ಕೋ. ಈಗ ಅವ್ರು ಕೊಟ್ಟಿರ್ಬೋದು ಅಂದ್ರೆ ಎಲ್ಲಿಂದ ಬರುತ್ತೆ? ನಾವೇ ಕೊಡ್ಬೇಕಲ್ಲ ವಾಪಸ್ ಅವರಿಗೆ. ನಾವು ಕೊಟ್ಟಿದ್ದನ್ನೇ ಅವ್ರು ಕೊಡೋದಲ್ಲ. ದುಡ್ಡು ಎಲ್ಲಿಂದ ಬರುತ್ತೆ? ಈಗ ಅರ್ಥ ಮಾಡ್ಕೊಳ್ಬೇಕು. ಗ್ಯಾರಂಟಿ ಇಲ್ದೇನೆ ಸರ್ಕಾರ ನಡೆಯಲ್ಲ ಅಂತಲ್ಲ, ಗ್ಯಾರಂಟಿ ಇಲ್ದೇನೆ ಸರ್ಕಾರವನ್ನ ಸುಭದ್ರವಾಗಿ ನಡೆಸಬಹುದು. ಬಟ್ ಜನರ ಮೈಂಡ್ ಸೆಟ್ ಯಾವ ರೀತಿ ಆಗಿದೆ ನೋಡಿ. ನೀವು ಗ್ಯಾರಂಟಿ ಕೊಟ್ರೆ ಮಾತ್ರ ನೀವು ಓಟ್ ಹಾಕ್ತೀವಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾವು ಇದೀವಲ್ಲ, ಅದು ತಪ್ಪು. ನಾವು ದಡ್ರು ಸರ್ ಅದರಿಂದ. ಯಾಕಂದ್ರೆ ಎಲ್ಲ ವಸ್ತುಗಳು ರೇಟ್ ಜಾಸ್ತಿ ಮಾಡಿದ್ರು. ಫ್ರೀ ಘೋಷಣೆ ಮಾಡಿದ್ರಲ್ಲ 2,000 ರೂಪಾಯಿ, ಇದು ಯಾವ್ದು ಬಸ್ ರೇಟ್ ಜಾಸ್ತಿ ಮಾಡಿದ್ರು, ಅಗತ್ಯ ವಸ್ತುಗಳು ರೇಟ್ ಜಾಸ್ತಿ ಮಾಡಿದ್ರು, ಅಲ್ಲಿ ಕವರ್ ಆಯ್ತು ಅವ್ರದ್ದೇನು ಖರ್ಚಾಯ್ತು? ಇವತ್ತು ನಾವು ಇಲ್ಲಿಂದ ಒಂದು ಬೆಂಗಳೂರು ಹೋಗ್ಬೇಕು ಅಂತಂದ್ರೆ 1 ಡಬಲ್ ಜಾಸ್ತಿ ಆಯ್ತು. ಹೌದು. ಲೇಡೀಸಿಗೆ ಫ್ರೀ ಆಯ್ತು, ಅದನ್ನ ಡಬಲ್ ಅನ್ನ ಲೇಡೀಸಿಗೆ ತಕೊಂಡ್ರು ಅವರು. ಕರೆಕ್ಟ್. ಅಲ್ಲಿ ವರ್ಕೌಟ್ ಆಯ್ತಲ್ಲ ಅವರಿಗೆ. ಅರ್ಥ ಆಗ್ತಾ ಇಲ್ಲ ಜನಗಳಿಗೆ, ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಅದರಿಂದ ಹಿಂಗಾಗ್ತಾ ಇದೆ. ಏನಂದ್ರು ಸುಭದ್ರವಾದ ಸರ್ಕಾರ ಆಗ್ಬೇಕು ಅಂದ್ರೆ ಈ ಗ್ಯಾರಂಟಿಗಳೆಲ್ಲ ಹೋಗ್ಬೇಕು. ನಿಜವಾಗ್ಲೂ ಅಂದ್ರೆ ಗ್ಯಾರಂಟಿಗಳು ಒಂದನ್ನು ಕೊಡಬಾರ್ದು ಅವರು ಅಂತ ನಾನು ಹೇಳೋದು. ಅದ ಗ್ಯಾರಂಟಿ ಯಾವ ರೀತಿ ಆಗಿರ್ಬೇಕು? ಶಿಕ್ಷಣದ ಕಡೆ ಇರಬೇಕು. ಒಬ್ಬ ವ್ಯಕ್ತಿಯ ಕಡೆಯ ವ್ಯಕ್ತಿ ಮೇಲೆ ಬರೋದಕ್ಕೆ ಏನ್ ಮಾಡ್ಬೇಕು, ಆ ರೀತಿಯ ಗ್ಯಾರಂಟಿಗಳು ಇರಬೇಕು. ಎಲ್ಲರನ್ನ ಫ್ರೀ ಘೋಷಣೆ ಮಾಡಿ ಪ್ರಯೋಜನ ಇಲ್ಲ. ಅದೇ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನು ಕೊಡ್ಲಿ, ಅದಕ್ಕೆ ಹೆಮ್ಮೆ ಪಡ್ತೀವಿ ಸರ್ ನಾವು. ಯಾರೋ ಒಂದು ಮಗು ಬೆಳೆದವನು ಏನೋ ಒಂದು ನಾಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಾದ್ರೆ ಅಂತವನಿಗೆ ಹೆಲ್ಪ್ ಮಾಡ್ಲಿ. ಮೊನ್ನೆ ಯಾರೋ ಕಾಲ್ ಮಾಡಿದ್ರು, ಒಬ್ರು ಹೇಳ್ತಾ ಇದ್ರು ಸರ್ಕಾರ ನಮಗೆ 2,000 ಕೊಡತ್ತೆ, ನಾವು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರಂತೆ ಮಹಿಳೆಯರು. ಕೆಲ್ಸಕ್ಕೆ ಸಿಗ್ತಾ ಇಲ್ಲ ಅಂತ. ಈಗ ಕೆಲ್ಸ ಸಿಗ್ತಾ ಇಲ್ಲ ಸ್ವಾಮಿ. ಯಾಕಂದ್ರೆ ಅವ್ರಿಗೆ 2,000 ಸಿಕ್ಕರೆ ಅವ್ರ ಖರ್ಚಿಗೆ ದುಡ್ಡು ಆಯ್ತಲ್ಲ, ಸಾಕು. ದುಡಿಯೋ ಕೆಲ್ಸಕ್ಕೆ ಬರಲ್ಲ ಅಂತ ಮಹಿಳೆತನ ಚಾಲು ಆಗ್ತದೆ ಅವರಿಗೆ. ಮತ್ತೆ ತಿರುಗಾಟಗಳು, ಲೇಡೀಸಿಗೆ ತಿರುಗಾಟಗಳು ಜಾಸ್ತಿ ಆಗ್ತಾ ಇರ್ತದೆ. ತಮಗೇನು
ಈಗ ಗಂಡಸನ್ ಕೇರ್ ಮಾಡ್ಬೇಕು ಅನ್ನೋದಿಲ್ಲ. ತನ್ನ ಪಾಟಿಗೆ ತಾನು ಹೊರಟು ಎಷ್ಟೊತ್ತಿಗೋ ಹೋದ್ಲು, ಎಷ್ಟೊತ್ತಿಗೋ ಮನೆಗೆ ಬಂದ್ರು. ಮನೆಯಲ್ಲಿ ಕೆಲಸಗಳು ಸುಗಮವಾಗಿ ಸಾಗಲ್ಲ. ಆದ್ರೆ ಎಲ್ಲರೂ ಮಾಡ್ತಾರೆ ಅಂತಲ್ಲ. ಅಲ್ಲ ಆಗತ್ತೆ ಅಂದ್ರೆ ಹೆಂಗಾಗಿದೆ ಅಂದ್ರೆ ಮನೆಯಲ್ಲಿರುತ್ತೆ ಎಲ್ಲ ಗಂಡಸುಗಳು ಆ ಮಹಿಳೆ ಏನು ಹೇಳ್ತಾರೆ ಹೆಂಗ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಇರಬೇಕು ಅನ್ನೋ ಪರಿಸ್ಥಿತಿ. ಯಾವುದಕ್ಕೂ ಕೂಡ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ತವರು ಮನೆಗೆ ಹೋಗ್ತೀನಿ ಅಂತ ಆ ಮಹಿಳೆ ಎಲ್ಲಿ ಹೋಗ್ತಾಳೆ ಅನ್ನೋದು ಗ್ಯಾರಂಟಿ ಇಲ್ಲ ಅಂತ ಜನ ಮಾತನಾಡ್ತಾ ಇದ್ದಾರೆ. ಹೌದೌದು, ಹಂಗೆ ಆಗಿದೆ ಸರ್. ಈಗ ಅದನ್ನೇ ನಾವು ಹೇಳ್ತಾ ಇದೀವಿ, ಸರ್ಕಾರ ಮಾಡ್ತಾ ಇರುವಂತದ್ದು ಒಂದು ಕುಟುಂಬವನ್ನು ಹಾಳು ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿದೆ ಅಂತ ಹೇಳಿ ಕಡ್ಡಾಯವಾಗಿ ಹೇಳ್ತೀನಿ ನಾನು ಈ ಒಂದು ವಿಚಾರದಲ್ಲಿ. ಸರಿ ಮಾಡೋದು ಹೇಗೆ? ಇನ್ನೊಂದು ಪ್ರಶ್ನೆ ನಿಮಗೆ, ಇದು ಸರಿ ಆಗೋದು ಹೇಗೆ? ಸರಿ ಆಗೋದೊಂದು ಇದನ್ನೆಲ್ಲದನ್ನು ತೆಗಿಬೇಕು, ಗ್ಯಾರಂಟಿಗಳನ್ನ ತೆಗಿಬೇಕು. ಸುಭದ್ರವಾದ ಸರ್ಕಾರವನ್ನು ಅವ್ರು ನಡೆಸ್ಕೊಂಡು ಹೋದ್ರೆ ಮುಂದೊಂದು ದಿನ ಒಳ್ಳೇದಾಗ್ತದೆ ಅನ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಎಸ್, ಓಕೆ, ಡನ್. ನೋಡೋಣ ಏನಾಗುತ್ತೆ. ಈಗಲಾದರೂ ಜನ ಎಚ್ಚೆತ್ಕೊಳ್ಬೇಕು. ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲಿಸಿದ್ದಾರೆ. ಯೋಗೇಶ್ ಅವರು ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ಎಲ್ಲಿಂದ ಸರ್ ಕರೆ ಮಾಡ್ತಾ ಇರೋದು? ಸರ್ ನಮ್ದು ಮಂಡ್ಯ ಡಿಸ್ಟಿಕ್. ಆಕ್ಚುಲಿ ನಾವಿರೋದು ಬೆಂಗಳೂರು ವಾಸ. ಈ ಅಚ್ಚೇದಿನ ಬಗ್ಗೆ ಏನು ಹೇಳ್ತೀರಿ? ಇದು ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಏನ್ ಇವತ್ತು ತುಮಕೂರಲ್ಲಿ ರೈತರ ಸಮಾವೇಶ ಅಂತ ಮಾಡ್ತಿದೆಯಲ್ಲ, ತಿಪ್ಪೆಗೆ ಹಚ್ಚಬೇಕು ಸರ್ ಇವರು ಸರ್ಕಾರ ತೆಗ್ದಿ. ಇವರು ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿದಾಗ ಯಾವ ತರ ಸರ್ಕಾರ ನಡೆಸಿದ್ರು ಸರ್ ಇವರು? ಇವರು ಗ್ಯಾರಂಟಿ ಘೋಷಣೆಗಳು ಮಾಡ್ಕೊಂಡು ಇಲ್ಲಿ ಬಡ ನಾವೊಬ್ರು ಚಾಲಕ, ನಾವು ಗೂಡ್ಸ್ ಗಾಡಿ ಚಾಲಕ, ನಾವು ನಮ್ಗೆ ಇವತ್ತು ಡೀಸೆಲ್ ಹಾಕೊಂಡು ಬಾಡಿಗೆ ಹೊಡಿಯಕ್ ಆಗ್ತಾ ಇಲ್ಲ. ಈ ಪೋರ್ಟಲ್ ಆನ್ಲೈನ್ ಸಂಸ್ಥೆ ಬಂದ್ಬಿಟ್ಟು ನಮ್ಮ ಡ್ರೈವರ್ಗಳ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗ ಆಗೈತೆ. ಈ ಸರ್ಕಾರ ಬಂದು ಆನ್ಲೈನ್ ಎಲ್ಲ ಬಿಟ್ಕೊಂಡು ಎಲ್ಲ ನಮ್ಗೆ ಹೊಟ್ಟೆ ಮೇಲೆ ಹೊಡೆದಂಗ. 95 ರೂಪಾಯಿ ಡೀಸೆಲ್ ಸರ್, ಬಾಡಿಗೆ 500 ರೂಪಾಯಿ ಕೊಡಲ್ಲ ಸರ್ ಪಬ್ಲಿಕ್. ಎಷ್ಟು ಬಡ ಕಾರ್ಮಿಕರ ಮೇಲೆ ಕಣ್ಣೀರ್ ಬರುತ್ತೆ ಸರ್. ಎಷ್ಟು ಆಟೋ ಚಾಲಕರು ರೋಡಲ್ಲಿ ನಿಂತ್ಕೊಂಡು ಸಾಯ್ತಿದ್ದಾರೆ. ಈ ಸರ್ಕಾರ ಯಾರು ಸರ್ ಇವ್ರನ್ನ ಗ್ಯಾರಂಟಿ ಕೇಳಿದ್ರು? ಇವತ್ತು ಒಂದು ಬಸ್ ಅಲ್ಲಿ ಸೀಟ್ ಸಿಗಲ್ಲ ಗಂಡಸರಿಗೆ, ಕಿತ್ತಾಡಿ ಸಾಯ್ತಾರೆ. ಇವ್ರು ಮಾಡ್ಬಿಟ್ಟು ಯಾರು ಕೇಳಿದ್ರು ಇವ್ರನ್ನ? ನಮ್ ತಾಯಿ ನಮ್ಮ ಮನೇಲಿ ಕಾಂಗ್ರೆಸ್ ವೋಟ್ ಹಾಕ್ಬೇಕು ಅಂತಾರೆ ಸರ್ 2000 ಆಸೆಗೆ. ಯಾರನ್ನ ಸರ್ ಕೇಳಿದ್ರು ಇವ್ರನ್ನ? ಈ ಸರ್ಕಾರ ಅಂತೂ ಫಸ್ಟ್ ಹೊರಟೋಗ್ಬೇಕು ಸರ್. ಈಗಿನ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಪರವಾಗಿಲ್ಲ ಸರ್, ರೈತರಿಗೆ ಆಗಲಿ ಏನಕ್ಕೆ ಆಗಲಿ ಪರವಾಗಿಲ್ಲ ಕುಮಾರಸ್ವಾಮಿ ಅವರು. ಈಗಿನ ರಾಜಕಾರಣಿಗಳಲ್ಲಿ ಒಂದ್ ಸ್ವಲ್ಪ ನೋಡಿದ್ರೆ ಈ ಸಿದ್ದರಾಮಯ್ಯ ಡಿಕೆ ಸಮಾವೇಶ ಯಾತ್ರ ಸರ್ ಇದು? ನಮ್ಮ ಪಬ್ಲಿಕ್, ನಮ್ಮ ಬಡ ಜನರ ದುಡ್ಡನ್ನ ಇವರು ಸಮಾವೇಶ ಮಾಡ್ಕೊಂಡು ಕೂತಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ. ತಿಂಗಳಿಗೆ ಒಂದೊಂದು ಸಮಾವೇಶ ಬೇಕು ಇವರಿಗೆ. ಏನ್ ಸರ್ ಬೇಕಿದು? ಯಾರು ಕೇಳಿದ್ರು ಇವ್ರು ಸಮಾವೇಶಗಳನ್ನ? ಅಲ್ಲಿ ಬರೋ ದುಡ್ಡಿಗೆ ದುಡ್ಡು ಕೊಡ್ಬೇಕು, ಅಲ್ಲಿ ಜನ ಖರ್ಚಕ್ ದುಡ್ಡು ಕೊಡ್ಬೇಕು. ಎಲ್ಲ ಯಾರು ದುಡ್ಡು ಸರ್? ನಮ್ ದುಡ್ಡು ನಮ್ಗೆ ಕೊಡ್ತಾರೆ ಇವರು. ಯಾರನ್ನ ಕೇಳಿದ್ರು ಇವ್ರನ್ನ ಸಮಾವೇಶ? ಮೋದಿಯವರ ಹೇಳಿಕೆಗೆ ವ್ಯಾಲ್ಯೂನೇ ಇಲ್ದಂಗೆ ಆಯ್ತು. ಇಲ್ಲಿ ಜನ ಸೇರಿಸಬೇಡಿ ಅಥವಾ ಜಾಸ್ತಿ ವಾಹನವನ್ನ ಬಳಸಬೇಡಿ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಯಾವುದೋ ಒಂದು ಸಮಾವೇಶ ಮಾಡಿಕೊಂಡು ಸಾವಿರಾರು ಗಾಡಿಗಳಲ್ಲಿ ಓಡಾಡ್ತಾ ಇವೆ. ಹೌದು ಸರ್, ಇವತ್ತು ಟೋಲ್ ಕಟ್ಟಕ್ಕಾಗಲ್ಲ ಸರ್. 3 ತಿಂಗಳಿಗೆ ಒಂದ್ಸರಿ ಟೋಲ್ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಇವರು. ಯಾವ್ದೊಂದಕ್ಕೂ ಮೋದಿ ಮಾಡಿದ್ರು ಅಂತಾರೆ. ಜನ ಏನು ಕಣ್ಮುಚ್ಕೊಂಡು ಕೂತವ್ರೆ ಸರ್. ಕೇಂದ್ರ ಯಾವ್ದು ಮಾಡುತ್ತೆ, ಇಲ್ಲಿ ಸರ್ಕಾರ ಯಾವ್ದು ಮಾಡುತ್ತೆ ಅಂತ ಜನಕ್ಕೆ ಪಬ್ಲಿಕ್ ಗೊತ್ತಾಗಲ್ವಾ ಸರ್? ಹೇಳಿ ಸರ್, ಗೊತ್ತಾಗುತ್ತಾ ಇಲ್ವಾ ಜನಕ್ಕೆ? ಜನ ಯಾರು ದಡ್ರಿಲ್ಲ ಸರ್. ಇವತ್ತು ನೋಡಿ, ಇವರು ನೆಕ್ಸ್ಟ್ 2022ಕ್ಕೆ ಇವ್ರು 50 ಸೀಟ್ ಬರಲ್ಲ ಕಾಂಗ್ರೆಸ್ ಸರ್ಕಾರದವ್ರು ಇವರು. ಫಸ್ಟ್ ಇವ್ರು ಸರ್ಕಾರ ಬಿದೋಗ್ಬಿಟ್ರೆ ಸಾಕು ಅನ್ನಂಗಾಗೈತೆ ಸರ್. ಯಾರೋ ಒಬ್ರು ಮಹಿಳೆಯರು ಕೂಡಿಕೊಂಡು ಏನೋ ಒಂದ್ ಮಾಡ್ಕೊಂಡಿರ್ಬೋದು. ಪ್ರತಿಯೊಬ್ಬ ಮಹಿಳೆಗೂ ಇದು 100% ಅಲ್ಲಿ 30%, 50% ಜನಕ್ಕೆ ಅಷ್ಟೇ ಸಿಗ್ತಿರೋದು ಇವ್ರ ಭಾಗ್ಯಗಳು. ಇನ್ನೊಂದೇನಂದ್ರೆ ಈಗ ಏನಾಗತ್ತೆ ಗೊತ್ತಾ, ಸರ್ಕಾರ ಯಾವ್ದು ಬಂದ್ರು ಕೂಡ ಜನಪರವಾಗಿ ಅಂತ ಕೆಲಸ ಮಾಡೋದಿಲ್ಲ. ಬಟ್ ಇಲ್ಲಿ ಬಲಿ ಆಗ್ತಾ ಇರೋದು ಯಾರು? ಜನಸಾಮಾನ್ಯರಲ್ಲ. ಈಗ ರೇಟ್ ಜಾಸ್ತಿ ಮಾಡಿರೋದು ಒಬ್ಬ ಸಾಮಾನ್ಯ ಜನರಿಗೆ ಮಾತ್ರ ತಡ್ತಾ ಇರೋದು. ಇದು ಶ್ರೀಮಂತರಿಗೆ ಬ್ಯಾಟ್ರಿ ಆಗೋದಿಲ್ಲ. ಸಮಾವೇಶ ಮಾಡ್ತಿದಾರಲ್ಲ, ಸಾವಿರಾರು ಗಾಡಿಗಳು ಓಡಾಡ್ತಾ ಇವೆ, ಸಾವಿರಾರು ಗಾಡಿಗಳು ಹೋಗ್ಬೇಕಾಗುತ್ತೆ, ಜನ ಸೇರಿಸಿದಾರಲ್ಲ. 500 ರೂಪಾಯಿ ಡೀಸೆಲ್ ಬೇಕು. ಪೋರ್ಟ್ರಲ್ಲಿ ಬೀಳೋದು ಎಷ್ಟು ಗೊತ್ತು ಸರ್? 1100 ರೂಪಾಯಿ ಬೀಳುತ್ತೆ ಪೋರ್ಟ್ರಲ್ಲಿ ನಮ್ ಗಾಡಿಗೆ. 500 ರೂಪಾಯಿ ಡೀಸೆಲ್ ಹೋಗುತ್ತೆ. ಟೋಲಲ್ಲಿ ಹೋಗ್ತೀವಂದ್ರೆ, ಸಿಟಿ ಒಳಗೆ ಹೋಗ್ತೀವಂದ್ರೆ, ಒಂದ್ ದಿನ ಒಂದ್ ಡ್ಯೂಟಿ ಮಾಡ್ಬೇಕಂದ್ರೆ ಮುಗ್ದೋಯ್ತು. ಇವ್ರು 95 ರೂಪಾಯಿ ಡೀಸೆಲ್ ಕೊಡ್ತಾರೆ. ಯಾವ ತರ ಹೊಡಿಬೇಕು ಸರ್ ನಾವು ಬಾಡಿಗೆಗಳು? ಬಡ ಜನ ಹೆಂಗ್ ಬದುಕೋದು? ಇವ್ರು ಎಲ್ಲ ಹಿಂಗ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಫಸ್ಟ್ ಸರ್ಕಾರ ಹಾಳಾಗಿ ಹೋಗ್ಬಿಡ್ಬೇಕು. ಹೆಂಗೇರಿ ಮೋಡಿ ಕೊಚ್ಕೊಂಡು ಹೋಗ್ಬಿಡ್ಬೇಕು ಸರ್. ಏನಂದ್ರೆ ಜನ ಎಚ್ಚೆತ್ಕೊಳ್ಬೇಕು. ಜನ ಎಚ್ಚೆತ್ಕೊಳ್ಳೋ ತನಕ ಆಗೋದೇ ಇಲ್ಲ. ಈಗ ನೀವು ಹೇಳಿದ್ರಲ್ಲ ಧೈರ್ಯವಾಗಿ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತ, ಎಲ್ರು ಅದನ್ನ ಹೇಳ್ಬೇಕು. ಗ್ಯಾರಂಟಿ ಅವಶ್ಯಕತೆ ಇಲ್ಲ.
ಇವ್ರು ಸರ್ಕಾರ ಮುಂದುವರಿಯಕ್ಕೋಸ್ಕರ ಇವ್ರು ಭಾಗ್ಯಗಳು ಕೊಡೋದು, ಪಬ್ಲಿಕ್ಗೋಸ್ಕರ ಕೊಡಲ್ಲ ಇವ್ರು. ಇವ್ರು ಬಂದು ಸೀಟಲ್ಲಿ ಕೂರ್ಬೇಕು, ಅದಕ್ಕೋಸ್ಕರ ಇವ್ರು ಭಾಗ್ಯ. ಜನ ಅದಕ್ಕೆ ಮರಳಾಗ್ಬಿಡ್ತಾವ್ರೆ. ಜನ ನಮ್ ಪಬ್ಲಿಕ್ ಬುದ್ಧಿ ಕಲಿಬೇಕು ಸರ್. ಎಸ್, ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು. ಓಕೆ, ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ಸಹಜವಾಗಿ ಎಲ್ಲರೂ ಹೇಳ್ತಾ ಇರುವಂಥದ್ದು, ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇರೋದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದಿಂದಾಗಿ ಅಲ್ಲ, ಈ ದೇಶ ಘೋಷಣೆ ಮಾಡಿರುವಂಥ ಅಥವಾ ಸರ್ಕಾರಗಳು ಘೋಷಣೆ ಮಾಡಿರುವಂಥ ಗ್ಯಾರಂಟಿಗಳಿಂದಾಗಿ. ಅದರ ಜೊತೆಗೆ ತಮ್ಮ ರಾಜಕೀಯ ಬೆಳೆ ಬೇಯಿಸೋದಕ್ಕೆ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ಯಾವನು ಮಾತನಾಡಲಿಲ್ಲ. ಇದ್ದಕ್ಕಿದ್ದಾಗೆ ಚುನಾವಣೆ ಆದಮೇಲೆ ಈ ರೀತಿ ನಿರ್ಧಾರಗಳು ಯಾಕೆ ಅನ್ನೋದು. ಹಾಗಾದರೆ ಈ ಸಮಸ್ಯೆ ಇನ್ನೆಷ್ಟು ದಿನಗಳ ಕಾಲ ಇರುತ್ತೆ? ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಅವರಿಗೆ ಧನ್ಯವಾದಗಳು. ಹೇಳಿ ಸರ್. ಸರ್, ಏನು ಹೇಳ್ತೀರಿ? ಈಗ ಪದೇ ಪದೇ ಈ ರೀತಿಯಾಗಿ ಒಂದೇ ವಾರದಲ್ಲಿ 2 ಬಾರಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತದೆ. ಫಸ್ಟ್ ನಾವು ಧನ್ಯವಾದ ಮಾಡೋದು ನಿಮ್ಮ ಜಿ ಕನ್ನಡ ನ್ಯೂಸ್ ಅವರಿಗೆ. ಅಂದ್ರೆ ಎಲ್ರಿಗೂ ಸಾರ್ವಜನಿಕರಿಗೂ ಮಾತಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನೀವು. ಹಂಗಾಗಿ ಸರ್, ಇವಾಗ ನಾವು ಮೋದಿ ಅವ್ರ ಬಗ್ಗೆ ಎಲ್ಲಾರು ಮಾತಾಡ್ತಾರೆ, ಜಾಸ್ತಿ ಮಾಡ್ತಾರೆ ರೈತ ಅಂತ. ಬಟ್ ಮೋದಿ ಅವರು ಜಾಸ್ತಿ ಮಾಡ್ತಾವ್ರೆ ಅಂತ ಅಷ್ಟ್ ಬಗ್ಗೆ ಜನಗಳಿಗೆ ಯಾರು ಗೊತ್ತಿಲ್ಲ ಅಲ್ವಾ? ಮೋದಿ ಅವರು ಏನೇ ಮಾಡಿದ್ರು ಒಂದ್ ಅರ್ಥ ಇದ್ದೇ ಇರುತ್ತೆ ಅಲ್ವಾ ಸರ್? ಹೇಳಿ. ಈಗ ಒಂದ್ 10 ವರ್ಷ ಹಿಂದೆಗಡೆ ನನ್ನ ಎಕ್ಸಾಂಪಲ್ ನಾನು ನೋಡ್ದಂಗೆ ದೇಶನೇ ಬೇರೆ, ಈಗಿರೋ ದೇಶನೇ ಬೇರೆ. ಹಂಗಾಗಿ ಮೋದಿ ಏನೇ ಮಾಡಿದ್ರು ಸಹ ಅದಕ್ಕೆ ಅರ್ಥ ಇದ್ದೇ ಇರುತ್ತೆ. ಇದೇ ಒಂದ್ 6 ತಿಂಗಳ ಹಿಂದೆಗಡೆ 120 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂತ ಇದ್ವಿ ನಾವೇ ಹಾಕ್ಸ್ಕೊಂತ ಇದೀವಿ. 118, 120ಕ್ಕೆಲ್ಲ ಹಾಕ್ಸ್ಕೊಂತ ಇದೀವಿ. ಬಟ್ ಇವಾಗ 4 ರೂಪಾಯಿ ಜಾಸ್ತಿ ಆದ ತಕ್ಷಣ ಹೇಳ್ಬಿಟ್ಟು ಜನಗಳೆಲ್ಲ ಮೋದಿ ಜಾಸ್ತಿ ಮಾಡಿದ್ರು, ಮೋದಿಯವ್ರು ಜಾಸ್ತಿ ಮಾಡಿದ್ರು, ಅದೆಲ್ಲ ಹೇಳೋದು ನನ್ನ ಅನ್ಸಿಕೆ ಸರಿ ಅನ್ಸ್ತಿಲ್ಲ ಸರ್. ಅದೀಗ ಪ್ರಶ್ನೆ ಇರೋದೇನು ಗೊತ್ತಾ, ನೀವು ಎಲೆಕ್ಷನ್ ಟೈಮಲ್ಲಿ ಯಾಕೆ ಘೋಷಣೆ ಮಾಡಲಿಲ್ಲ ಅಂತ. ಎಲೆಕ್ಷನ್ ಆಗ್ತಾ ಇದ್ದಂಗೆ ಹೆಂಗೆ ಬ್ಲಾಸ್ಟ್ ಮಾಡಿದ್ರಿ ಇದ್ದಕ್ಕಿದ್ದ ಹಾಗೆ ಅನ್ನೋದೀಗ. ನೀವು ಎಲೆಕ್ಷನ್ ಟೈಮಲ್ಲಿ ಎಲ್ರಿಗೂ ಗೊತ್ತಿತ್ತು ಅದು ರೇಟ್ ಜಾಸ್ತಿ ಆಗತ್ತೆ ಅಥವಾ ಜಾಸ್ತಿ ಮಾಡಬೇಕು ಅನ್ನೋದು ಪ್ಲಾನ್ ಇತ್ತು ಅನ್ಸುತ್ತೆ. ಎಲ್ಲ ಎಲೆಕ್ಷನ್ ಮುಕ್ತಾಯ ಆಗ್ತಾ ಇದ್ದಂಗೆ ನಿಮ್ಮ ರಾಜಕೀಯ ಬೆಳೆಯನ್ನು ಬಯಸೋದು ಆಯಿತು, ಆಮೇಲೆ ನೀವು ಎಲ್ಲೆಲ್ಲಿ ಗೆಲ್ಲಬೇಕು ಎಲ್ಲಿ ಗೆದ್ದಾಯಿತು, ರಿಸಲ್ಟ್ ಬಂದಾಯಿತು, ಸಮಾವೇಶ ಎಲ್ಲ ಮುಗೀತು. ಈಗ ಯಾಕೆ ನೀವು ಆವಾಗಲೇ ಮಾಡ್ಬೋದಾಗಿತ್ತು, ನೀವು ಮನೆಯಲ್ಲಿ ಕೂತ್ಕೊಂಡು ಗೆಲ್ಲಿಸ್ಬೋದಾಗಿತ್ತು ಅಭ್ಯರ್ಥಿಗಳನ್ನು. ರ್ಯಾಲಿಗಳನ್ನು ಯಾಕೆ ಮಾಡಿದ್ರಿ, ಯಾಕೆ ಓಡಾಡಿದ್ರಿ? ಬಟ್ ಮಾಡಿದ್ರು ಅಂದ್ರೆ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂದ್ರೆ ಸರ್, ಇವಾಗ ಎಲ್ಲರೂ ಹಂಗೆ ಇದಾರೆ. ಇವಾಗ ಯಾರು ಡೈರೆಕ್ಟ್ ಆಗಿ ನಾವು ರಾಜಕೀಯ ಬೆಳೆ ಬೇಯಿಸ್ಕೊಳ್ದಲ್ಲ ಯಾರು ಜನಗಳು ಮತ ನೀಡ್ತಾ ಇಲ್ಲ. ಜನಗಳು ಹಂಗಾಗ್ಬಿಟ್ಟಿದ್ದಾರೆ ಇವಾಗ, ಮತದಾರರು ಹಂಗೆ ಆಗಿದ್ದಾರೆ ಎಲ್ರೂ. ಅಲ್ಲ, ಎಲ್ರಿಗೂ ಹೇಳ್ತಾ ಇರೋದು ಈಗ ಕೇವಲ ಒಂದೇ, ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತ ಕೇಂದ್ರ ಸರ್ಕಾರ ಅಷ್ಟೇ ಹೇಳ್ತಾ ಇಲ್ಲ. 5 ಪಂಚರಾಜ್ಯಗಳ ಚುನಾವಣೆ ಅಂತ ಬಂದಾಗ ಎಲ್ಲ ಪಕ್ಷಗಳನ್ನು ಬರುತ್ತಲ್ಲಿ. ನಾನು ಅದನ್ನೇ ಹೇಳ್ತಾರೆ, ಅಂದ್ರೆ ಆವಾಗ ಯಾಕೆ ಆಗ್ಲಿಲ್ಲ, ನೀವು ಜನಸಾಮಾನ್ಯರು ಯಾಕೆ ನೋಡ್ಲಿಲ್ಲ ಅಂತ ನಾನು ಹೇಳ್ತಾ ಇರೋದು. ನಾವು ಓಡಾಟ ಮಾಡೋದಿಲ್ಲಪ್ಪ, ರ್ಯಾಲಿ ಮಾಡೋಂಗಿಲ್ಲ, ಯಾಕಂದ್ರೆ ವಾಹನವನ್ನು ಕಡಿಮೆ ಬಡಿಸಬೇಕು, ಸಮಾವೇಶ ಮಾಡೋದು ಬೇಡ, ಯಾವುದೇ CM ಪದಗ್ರಹಣ ಕಾರ್ಯಕ್ರಮ ಇದ್ರೂ ಕೂಡ ಆನ್ಲೈನ್ ಮುಖಾಂತರ ಮಾಡೋಣ, ಯಾರು ಸೇರಿಸೋದು ಬೇಡ, ಎಲ್ಲರನ್ನ ತೋರಿಸ್ಬೇಕೇನೆ ಸಮಾವೇಶ ಮಾಡಬೇಕು ಅನ್ನೋದು ಏನಿಲ್ಲ ಅಂತ ಯಾಕೆ ನಿರ್ಧಾರ ತೆಗೋದಿಲ್ಲ? ಇವತ್ತು ಬೇರೆ ಸಮಾವೇಶ ಬೇರೆ ನಡೀತಾ ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ, ಅದು ಅವ್ರಿಗೆ ಮ್ಯಾಟ್ರ್ ಆಗೋದಿಲ್ವಾ? ಆಗುತ್ತೆ ಸರ್, ಬಟ್ ಆದ್ರೂ ಜನಗಳೆಲ್ಲ ಅರ್ಥ ಮಾಡ್ಕೊಬೇಕು. ಬಟ್ ನಾವುಗಳು ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ. ಯಾರು ಮತ ಹಾಕಿರೋರು ನಾವುಗಳು ಸಹ ಪ್ರಜೆಗಳು ಎಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು ಅದನ್ನ. ಬಟ್ ಮೋದಿ ಬಗ್ಗೆ ಯಾರು ಅಷ್ಟೇ, ಬಟ್ ರಾಜಕೀಯವಾಗಿ ಯಾರು ನೋಡ್ಕೋಬಾರ್ದು ಅವ್ರನ್ನ. ಅದೊಂದು ನಾನು ನಿಮ್ಮ ಮಾಧ್ಯಮದ ಹತ್ರ ಕೇಳ್ಕೊಳ್ಳೋದು ಅದೊಂದೇ. ಮೋದಿನ ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಯಾರು ಯೂಸ್ ಮಾಡ್ಕೊಳಂಗಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಅದು ಮೋದಿ ಇರೋ ತನಕ ಈ ದೇಶ ಸುಭದ್ರವಾಗಿ ಇರತ್ತ ಅಂತ ಹೇಳ್ತಾ ಇದ್ರಿ. ಹೌದು ಸರ್, ಮೋದಿ ಇರೋ ಗಂಟ ನಮ್ಮ ದೇಶ ಸುಭದ್ರ. ಹೌದು ಸರ್. ಇದನ್ನ 10 ವರ್ಷ ಹಿಂದೆಗಡೆ ನಾವು ನಿನ್ನೆ ಒಂದು ಕಾಶಿ ತೀರ್ಥ ಮಾಡ್ಕೊಂಬಂದ ಯಾರ ತರನ ಒಂದ್ 10 ವರ್ಷ ಹಿಂದೆ ಇದ್ದಿದ್ ಕಾಶಿನೇ ಬೇರೆ, ಬಟ್ ಇವಾಗ ಇರೋದೇ ಬೇರೆ ಅದು. ಬಟ್ ಅಲ್ಲಿಗೆ ನಾವು ಅರ್ಥ ಮಾಡಬೇಕು ಮೋದಿ ಅವರು ಎಷ್ಟು ಡೆವಲಪ್ ಮಾಡಿದ್ದಾರೆ, ಎಂತೆಂತ ರೋಡ್ಗಳು, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು. ಬಟ್ ನಾವು ಬಿಜೆಪಿ ಇವರು ಕಾಂಗ್ರೆಸ್ ಅಂತ ಬಟ್ ನಾವು ಅದನ್ನ ಭೇದ ಭಾವ ಬಟ್ ಮಾತಾಡ್ತಾ ಇಲ್ಲ. ಬಟ್ ಅವರು ರಾಜಕೀಯವಾಗೂ ನಾನು ಮಾತಾಡ್ತಾ ಇಲ್ಲ. ಬಟ್ ಅವರೊಬ್ರು ದೇಶಕ್ಕೆ ಭಕ್ತರು ಅಷ್ಟೇ, ನಮ್ಮ ಇಂಡಿಯಾಕ್ಕೆ ಅವರೊಬ್ರು ಭಕ್ತರು. ಹೌದು. ಇದಕ್ಕೂ ಮುಂಚೆ ಇವಾಗ ಮೋದಿ ಅವರು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಜಾಸ್ತಿ ಕಮ್ಮಿ ಯೂಸ್ ಮಾಡಿ, ಚಿನ್ನ ತಗೋಬೇಡಿ, ನೀವು ಒಡವೆ ತಗೋಬೇಡಿ ಅಂತ ಏನು ಮಾತಾಡಿಲ್ಲ. ಬಟ್ ಪರಿಸ್ಥಿತಿ ಹಂಗಿತ್ತು. ಹೇಗೆ ಮತ್ತೆ ಸರಿ ಹೋಗೋದು ಹೇಗೆ, ಯಾವಾಗ ಸರಿ ಹೋಗುತ್ತೆ ಇದು? ಸರಿ, ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಯುದ್ಧ ನಿಂತ್ಕೋಬೇಕು. ಬಟ್ ಯುದ್ಧ ನಿಲ್ಸಲಿ ಇವೆಲ್ಲ ಮೋಸ್ಟ್ಲಿ ಒಂದು ಲೆವೆಲ್ಗೆ ಬರ್ಬೋದೇನೋ. ಯುದ್ಧ ನಿಲ್ಲಲ್ಲ. ಅದು ಯಾಕೆ ನಿಲ್ಲಲ್ಲ ಅಂತ ಹೇಳಿದ್ರೆ ಬೇಕು ಇಲ್ಲ ಅವರಿಗೆ. ಇನ್ನೊಬ್ಬ ದೇಶ ಸಮಸ್ಯೆಲಿದೆ, ಸಮಸ್ಯೆ
ಇದ್ದಾಗ ನಾವು ಅದನ್ನ ನಿಲ್ಲಿಸಬೇಕು ಅನ್ನೋದು ಮ್ಯಾಟ್ರಿ ಎಲ್ಲ ಅವ್ರದ್ದು. ಆ ಎರಡು ದೇಶ ಒಡೆದಾಡ್ಕೊಂಡು ಗುದ್ದಾಡ್ಕೊಂಡು ಸಾಯ್ಲಿ ಅನ್ನೋದು ಇರುತ್ತೆ. ಬಿಟ್ಟರೆ ಇದು ನಿಲ್ಲಿಸಬೇಕು, ಇಲ್ಲಿಗೆ ಸ್ಟಾಪ್ ಆಗಬೇಕು ಅನ್ನೋ ಅಲ್ಲಿ, ಯಾಕಂದರೆ ಜಿದ್ದಿನ ಮೇಲೆ ನಡೀತಾ ಇರೋಂಥ ಯುದ್ಧ ಅದು ಪ್ರತಿಷ್ಠೆಯ ಯುದ್ಧ ಆಗುತ್ತೆ. ಸೊ ಇಲ್ಲಿ ಭಾರತ ದೇಶಕ್ಕೆ ಸಮಸ್ಯೆ ಇದೆ, ಇನ್ನೊಂದು ದೇಶಕ್ಕೆ ಸಮಸ್ಯೆ ಇದೆ, ತಕ್ಷಣ ಯುದ್ಧ ನಿಲ್ಲೋದಿಲ್ಲ. ಹೌದು, ಕರೆಕ್ಟ್ ಅಲ್ವಾ? ಸೊ ನಾವು ಪರ್ಯಾಯ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗಿತ್ತು. ಹೌದು, ಎಸ್, ನೋಡೋಣ ಏನಾಗುತ್ತೆ. ಹೌದು. ಎಸ್, ಓಕೆ, ಥ್ಯಾಂಕ್ ಯು. ಎಸ್, ಸಹಜವಾಗಿ ಈಗ ಫೋನ್ ಮಾಡಿ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಸಂಕಷ್ಟದಲ್ಲಿ ಇದ್ದೇವೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ. ಆಲ್ಮೋಸ್ಟ್ 3 ತಿಂಗಳಾಯಿತು. 3 ತಿಂಗಳಿಂದ ಯುದ್ಧ ನಡೀತಾ ಇದೆ. 3 ತಿಂಗಳು ಇಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿದ್ರು, ಏನು ಸಮಸ್ಯೆ ಇಲ್ಲ, ಇನ್ಮೇಲೆ ಆದರೂ ಯುದ್ಧ ನಿಂತು ಹೋಗುತ್ತೆ ಅಂತೇಳಿ. ಬಟ್ ಈಗ ರೇಟ್ಗಳನ್ನು ಜಾಸ್ತಿ ನೋಡ್ತಾ ಇದ್ರೆ ಅಥವಾ ಮೋದಿಯವರ ಹೇಳಿಕೆಗಳನ್ನು ನೋಡ್ತಾ ಹೋದರೆ ಈ ಯುದ್ಧದ ಭೀಕರತೆ ಮತ್ತಷ್ಟು ಜಾಸ್ತಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಎಸ್, ಮತ್ತೊಬ್ಬರು ಕಾಲಿಸಿದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ಮಂಡ್ಯದ ಪಕ್ಕ ಬೇಲೂರು. ಸರ್ ಹೇಳಿ ಸರ್, ಏನು ಹೇಳ್ತೀರಿ? ಏನಿಲ್ಲ, ಪೆಟ್ರೋಲ್ಗೆ ರೈತರು ಜಾಸ್ತಿ ಅಂತ ಹೇಳ್ತಾರಲ್ಲ, ಜಾಸ್ತಿ ಮಾಡೋರು ನಿಜ. ಆದ್ರೆ ಮೋದಿ ಅವರು ದೇಶನೇ ಕಾದ್ರಲ್ಲ, ಎಲ್ಲಾ ಉಗ್ರರನ್ನ ಸದಾ ಪಡೆದ್ರಲ್ಲ, ಅವಾಗ ಇವರೆಲ್ಲ ಎಲ್ಲಿ ಹೋಗಿದ್ರು, ಏನಾಗಿದ್ರು ಇವರೆಲ್ಲ? ಹೊರಗಡೆ ಯುದ್ಧ ನಡೀತಾ ಇದ್ದಾಗ ಇವೆಲ್ಲ ಸಾಮಾನ್ಯ, ರೈಟ್ ಜಾಸ್ತಿ ಆಗೋದು ಕಮ್ಮಿ ಆಗೋದೆಲ್ಲ ರೈತ ಸಾಮಾನ್ಯ. ಅಂತದ್ರಲ್ಲಿ ಈಗ ಜಾಸ್ತಿ ಅಂತ ಕಾಂಗ್ರೆಸ್ನವ್ರು ಎದ್ದು ಕುಣಿತ ಕೂತವ್ರ ಮ್ಯಾಕೆ. ಆದ್ರೆ ಅದೇ ಈ ಮೋದಿ ಅಲ್ಲದೆ ಅವ್ರು ಯಾರ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಈ ಕೆಲಸ, ಈ ದೇಶನ ಈ ಸುಭದ್ರವಾಗಿಂತ ಯುದ್ಧ ನಡೆದಾಗ ನಮ್ಗೆ ಇನ್ನೂ ಎಷ್ಟು ಗ್ಯಾಸ್ ಏನು ಸಿಕ್ತಿರಲ್ಲ ಇವ್ರಿಗೆ ಪೀರಿಯಡ್ ಆಗಿದ್ರೆ. ನೀವ್ ಹೇಳ್ತಾ ಇದ್ರಿ ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಎಷ್ಟೋ ಜನ ಬದುಕೊಂಡಿದ್ದಾರೆ. ಅಂದ್ರೆ ಇದೆಲ್ಲ ರಾಜಕೀಯ, ರೇಟ್ ಜಾಸ್ತಿ ಆದ್ರೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರಿ. ರಾಜಕೀಯ ಅಷ್ಟೇ, ರೈಟ್ ಜಾಸ್ತಿ ಆದ್ರೆ ಏನಿಲ್ಲ, ಏನೋ ₹1, ₹2, ₹10 ಜಾಸ್ತಿ ಆದ್ರೂ ತೊಂದರೆ ಇಲ್ಲ. ₹1 ನೀವು ಪೆಟ್ರೋಲ್ಗೆ ಆದ್ರೆ ₹1 ಕೊಡ್ಬೋದು, ಡೀಸೆಲ್ಗೆ ₹1 ಆದ್ರೆ ₹1 ಕೊಡ್ಬೋದು. ನಾವು ದುಡಿತೀವಿ, ಆಕರ್ಷಿಕೊಂಡು ಓಡಾಡ್ತೀವಿ. ದೇಶ ಕಾಯೋರು ಹೆಂಗಿರ್ಬೇಕು? ಈಗ ಎಷ್ಟೋ ಜನ ಹೊಡೆದಾಕ್ಬಿಟ್ಟು ಉಗ್ರರು ಬಂದು ನಮ್ಮ ಇದರಲ್ಲಿ ಕಾಶ್ಮೀರದಲ್ಲಿ, ಅವತ್ತು ಇಲ್ಗೋಗಿರಿ ಇವರೆಲ್ಲ ಕುಣಿತಾರೆ ಅಷ್ಟೇ, ಏನು ಪ್ರಯತ್ನ ಇಲ್ಲ. ಅದೆಲ್ಲ ಸಂದೇಶ ಮಾಡ್ತಾವ್ರ ಏನ್ ಅಂತ, ಅದೇ ದುಡ್ಡು ಯಾರು ಜನಕ್ಕೆ ಕೊಡೋರು ಇಲ್ಲಿಗೆ, ಯಾವ್ದಾರ ರೋಡ್ ರೆಡಿ ಮಾಡೋರು, ಗುಂಡಿಗಳು ಮುಚ್ಚಿಸೋರು ಅಂತ ನಮ್ಮ ಇದು ಅಭಿಪ್ರಾಯ. ಗೊತ್ತಾಯ್ತು. ಅಂದ್ರೆ ಮೋದಿದ ಏನು ಸಮಸ್ಯೆ ಇಲ್ಲ, ಈ ಇಂತಹ ಸಂದಿಗ್ಧ ಪರಿಸ್ಥಿತಿ ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದು ನಿಮ್ಮ ವಾದ. ಹೌದು, ನಾವೇ ಕೈ ಜೋಡಿಸ್ಬೇಕು. ಎಸ್, ಡನ್. ₹100 ಜಾಸ್ತಿ ಅರಿ ಅವ್ರಿಗೆ ಸಪೋರ್ಟ್ ಮಾಡ್ದಂಗ ಆಯ್ತು. ನಾವು ಹಾಕಿ ತಗೊಂಡು ಹುಡ್ಕೊಂಡು ಓಡಿಸಿದ್ರೆ. ಓಕೆ, ನೋಡೋಣ ಎಲ್ಲಿಯ ತನಕ ಈ ಸಮಸ್ಯೆ ಇರುತ್ತಂತೇಳಿ. ಥ್ಯಾಂಕ್ ಯು. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ದಸರಾದಿಂದ. ಸರ್ ಹೇಳಿ. ಈಗ 12 ವರ್ಷದಿಂದ ರಾಜ್ಯಭಾರ ಆಳ್ತಾ ಇದಾರಲ್ಲ, ಅವಾಗಿಂದ ಏನ್ ಕೂಡಿಕ್ಕವ್ರೆ? ಎಕ್ಸಾಂಪಲ್ ಒಂದು ವಿಷಯ, ಅವಾಗಿಂದ ಏನ್ ಕೂಡಿಕ್ಕವ್ರೆ? ಬಡವರಿಗೆ ಏನಂತ ಮಾಡಿದಾರೆ? ಏನ್ ಮುಖ್ಯ ಅದಲ್ವಾ? ಕೂಡಿಕ್ಕಿದ್ರೆ ಇವತ್ತು ಭಾರತಕ್ಕೆ ಕಷ್ಟ ಪಡ್ತಾ ಇತ್ತಾ? ಇಷ್ಟಿದ್ದಂಗೆನೆ ಇವರು ಎಲೆಕ್ಷನ್ ಆಗುತ್ತೆ, ಮಾರ್ನಿಂಗ್ ರೇಟ್ಗಳು ಜಾಸ್ತಿ ಮಾಡ್ಬಿಡ್ತಾರೆ. ಕೆಲವು ಗಾರ್ಮೆಂಟ್ಸ್ ಗಳಲ್ಲಿ 10-12 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ. ಇವ್ರು ಹೇಳ್ತಾರೆ, ಕೆಲವರು ಎಲ್ಲ ಹೇಳ್ತಾರೆ 20,000-25,000 ಕೊಡ್ತಾರೆ ಅಂತ. ಗಾರ್ಮೆಂಟ್ಸ್ ಅಲ್ಲಿ 10-12 ಸಾವಿರ ಕೊಡ್ತಾರೆ. GST ಕಟ್ಟಾಗಿ 8,000-7,000 ಬರುತ್ತೆ. ಈಗ 50 ವರ್ಷ ಆದ್ಮೇಲೆ ಕೆಲ್ಸಕ್ಕೆ ಯಾರು ತಗೊಳಲ್ಲ, ಗಂಡಸರಿಲ್ಲ. ಈಗ ಅವ್ರು ವಾಚ್ಮನ್ ಡ್ಯೂಟಿಗೆ ಹೋಗ್ಬೇಕು. ಅಲ್ಲಿ ವಾಚ್ಮನ್ ಡ್ಯೂಟಿಗೆ ಹೋದ್ರೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ. ಅವ್ರು ಸತ್ತಾನ ಸಾಯ್ಬೋದು, ಬಸ್ತ್ರನ ಬದುಕ್ಬೋದು. ಇದೆಲ್ಲ ವ್ಯವಸ್ಥೆ ಯಾರು ಮಾಡ್ತಾರೆ? ಅಲ್ಲ, ಮೋದಿ ಮಾಡಿದೆಲ್ಲ ಸರಿ ಇರುತ್ತೆ ಅಂತ ಹೇಳ್ತಿದಾರಲ್ಲ, ಎಂತ ಮಾಡೋದು? ಸರಿ ಇದ್ದಿದ್ರೆ ಈ ಕಷ್ಟ ಯಾಕೆ ಬರ್ತಾ ಇತ್ತು? ನೀ ಅರ್ಥ ಮಾಡ್ಕೊಳ್ಳಿ. ಸರಿ ಇಲ್ಲ ಅಂದಿದ್ರೆ ಈ ಕಷ್ಟ ಯಾಕೆ ಬರ್ತಾ ಇತ್ತು? ಇನ್ನು ಅವರು ಜನಗಳನ್ನ ರಕ್ಷಣೆ ಮಾಡ್ಬೇಕು, ಜನರ ಹತ್ರ ಕೇಳೋ ಅಂತದ್ದು ಪರಿಸ್ಥಿತಿ ಏನು ಬರುತ್ತೆ ಸರ್? ಕರೆಕ್ಟ್. ಈಗ ಓಟ್ ಏನಕ್ಕೆ ಹಾಕ್ತಿದ್ರು ಹೇಳಿ?
ಏನ್ ಹಾಕ್ತಿವಿ ಹೇಳಿ, ನಮ್ಗೇನೋ ಅಭಿವೃದ್ಧಿ ಮಾಡ್ತಾರೆ ಅಂತ ಹಾಕ್ತಿವಿ. ಇಲ್ಲಿ ನಮ್ ಕಷ್ಟಗಳು ಕೇಳೋರು ಯಾರು? ಮನೆ ಬಾಡಿಗೆ ಕಟ್ಟಬೇಕು, EMI ಕಟ್ಟಬೇಕು, ಈ ಕಡೆ ಮಕ್ಕಳನ್ನ ನೋಡ್ಕೊಬೇಕು. ಎಷ್ಟು ಕಷ್ಟಗಳು ಐತೆ. ಬರೋದು 10,000 ಸಂಬಳದಲ್ಲಿ ಎಲ್ಲಿ ಮಾಡೋಣ? ಅದ್ರ ಬಗ್ಗೆ ಸಂಬಳವನ್ನ ನೀವು ಜಾಸ್ತಿ ಮಾಡ್ತಾ ಇಲ್ಲ, ಇರೋ ಸಂಬಳದಲ್ಲೇ ಕಿತ್ಕೊಳ್ತಿದ್ದೀರಿ ಅಂತ. ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ಈಗ ಈ ಇಂಥ ಸಂದಿಗ್ಧ ಪರಿಸ್ಥಿತಿ, ಭಾರತ ಸಂಕಷ್ಟದಲ್ಲಿದೆ ಅನ್ನೋದು ಗೊತ್ತಿರುವಂತ ವಿಚಾರ. ಬಟ್ ಈ ಸಮಯದಲ್ಲಿ ನೀವು ಜನರ ಪರವಾಗಿ ಅಥವಾ ಜನರ ಜೊತೆ ನಿಲ್ಲಲ್ಲ ಅಂತಂದಾಗ ನೀವೆಂಥ ಸರ್ಕಾರಗಳು ಅನ್ನುವಂಥ ಯಕ್ಷ ಪ್ರಶ್ನೆ ಕೂಡ ಇರುತ್ತೆ. ಸಮಸ್ಯೆ ಇದ್ದಾಗ ಜನರ ಮೇಲೆ ನೀವು ಯಾಕೆ ಹಾಕ್ತೀರಿ ಅನ್ನೋದೇ ಈಗ ಇಲ್ಲ. ಅದೇ ಅಲ್ವಾ, ಈಗ ಜನಗಳ ಮೇಲೆ ಹಾಕೋದು. ಜನಗಳು ಎಲ್ಲ ಹೋಗ್ಬೇಕು. ನಾಳೆ ದಿವಸ ಏನೋ ಓಟೆ ಆಗೋಯ್ತು, ಯುದ್ಧ ಸ್ಟಾಪ್ ಆಗೋಯ್ತು ಅನ್ಕೊಳ್ಳಿ. ಆದ್ಮೇಲೆ ಇವ್ರು ಬಡವರಿಗೆ ಏನ್ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಏನು? ಇವಾಗ ಸೇರ್ಸವ್ರೆ. ಆಮೇಲೆ 60-70 ರೂಪಾಯಿ ಪೆಟ್ರೋಲ್ ಇದ್ದಿದ್ದು 100 ರೂಪಾಯಿ ಹತ್ತತ್ರ ಬಂತು. ಅದ್ರ ಒಳಗಡೆ ಯಾರು ಯೋಚನೆ ಇಲ್ಲ. ಬಂದು ನಾನು 1 ರೂಪಾಯಿ ಕೊಟ್ಬಿಡ್ತೀನಿ, 50 ರೂಪಾಯಿ ಕೊಟ್ಬಿಡ್ತೀನಿ, 40 ರೂಪಾಯಿ ಕೊಡ್ತೀನಿ ಅಂತ ಹೇಳಿದವರು 12 ವರ್ಷ ಆದ್ರೂ ಅದು ಕಮ್ಮಿನೇ ಆಗ್ಲಿಲ್ಲ. ಗ್ಯಾಸ್ ಅಷ್ಟೇನೆ 350-400 ರೂಪಾಯಿ ಇತ್ತು ವಾಜಪೇಯಿ ಇದ್ದಲ್ಲಿ. ಇವಾಗ ಎಷ್ಟಿದೆ? 1000 ಹತ್ತತ್ರ ಬಂದ್ಬಿಟ್ಟೈತೆ. ಇನ್ನು ಅದನ್ನ ಅವಾಗಿಂದನೂ ಅವ್ರೆ ಕಮ್ಮಿ ಮಾಡ್ತೀನಿ ಇವತ್ತವರೆಗೂ ಕಮ್ಮಿ ಮಾಡೇ ಇಲ್ಲ. ಇನ್ನೆಲ್ಲಿ ಕಮ್ಮಿ ಮಾಡ್ತಾರೆ? ಇನ್ನೆಲ್ಲ ಅಭಿವೃದ್ಧಿ ಮಾಡ್ತಾರೆ? ಲಗಾಡಿ ಒಂದೊಂದು ವಿಷಯಗಳು ಬೇಜಾಂತರ ಇದೆ. ಅದು ಹೇಳ್ಬೇಕಂದ್ರೆ ನಮ್ಗೆ ನಾಚಿಕೆ ಆಗ್ತದೆ. ಹಿಂದೆ ಎಲ್ಲ ಸರ್ಕಾರಗಳು ಎಷ್ಟು ಜನ ಸರ್ಕಾರಗಳು ನಡೆಸಿದ್ರು, ಎಷ್ಟು ಸುರಕ್ಷಿತವಾಗಿತ್ತು. ಈ 70-80 ವರ್ಷದಲ್ಲಿ ಈ ತರ ನೋಡೇ ಇಲ್ಲ ನಾವು. ಬಂದಾಗ ನೋಟ್ ಬ್ಯಾನ್ ಆಯ್ತು, ಆಮೇಲೆ ಕೊರೋನಾ ಬಂತು. ಕೊರೋನಾ ಬಂದ್ಮೇಲೆ ಈ ಯುದ್ಧ ಬೇರೆ ಸ್ಟಾರ್ಟ್ ಆಯ್ತು. ಇಷ್ಟು ದೇಶ ಸುತ್ತಾರಲ್ಲ, ಅಪ್ರಲ್ಲಿ ಒಂದು ಹೋಗಿ ಮಾತುಕತೆ ಮಾತಾಡೋಣ, ಎಲ್ಲಾರನ್ನೂ ಸೇರಿಸಿ ಒಂದು ಮಾತುಕತೆ ಮಾತಾಡೋಣ ಅನ್ನೋದು ಅವ್ರ ಪರಿಜ್ಞಾನ ಆದ್ರೂ ಇರ್ಬೇಕು. ಇದ್ರೆ ಎಲ್ಲಾರನ್ನೂ ಸೇರಿಸಿ ಮಾತುಕತೆ ಮಾತಾಡೋದಕ್ಕೆ ದುಡ್ಡನ್ನು ಕೊಡ್ಬೇಕಾಗಿಲ್ವಲ್ಲ ಮಾತಾಡೋದಕ್ಕೆ. ಹೋಗಿ ಮಾತಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ. ಅವಾಗ ಭಾರತದ ಜನಗಳಿಗೂ ಪರವಾಗಿಲ್ಲಪ್ಪ, ಹೋಗಿ ಮಾತಾಡಿದ್ದಾರೆ, ಏನೋ ಕೇಳ್ಕೊಂಡಿದ್ದಾರೆ, ಆದಷ್ಟು ನಮ್ಗೆ ಏನೋ ಒಂದು ಫ್ರೀ ಆಗಿ ಇದ್ ಮಾಡ್ಕೊಡ್ತಾರೆ ಅನ್ನೋ ಒಂದು ಇದು ಬರುತ್ತಲ್ಲ. ಏನ್ ಮಾಡ್ಬೇಕಿದೆ? ಇದಕ್ಕೆಲ್ಲ ಪರಿಹಾರ ಹೇಗೆ ಈಗ? ಹೌದು ಸರ್, ಈಗ ಫಸ್ಟ್ ಏನಾದ್ರು ಪರಿಹಾರ ಕೊಟ್ಬಿಟ್ಟು ಆಮೇಲೆ ಮಾಡಿದ್ರೆ ಅದು ಒಂಥರ. ಇಲ್ಲ ಏನಾದ್ರು ಒಂದು ರೀಸನ್ ಇದ್ ಮಾಡ್ಕೊಬೇಕು. ಸುಮ್ಮನೆ ಬರೀ ಯುದ್ಧ ಆ ಯುದ್ಧನೇ ಹಿಡ್ಕೊಂಬಿಟ್ಟ ಅವ್ರು ಗಟ್ಟಿಯಾಗಿ. ಯುದ್ಧ ಮೊದ್ಲೆಲ್ಲ ಯುದ್ಧನೇ ಇರ್ಲಿಲ್ಲ. ಅವಾಗೆಲ್ಲ ಏನು ಕಷ್ಟ ಬಂತು? ಏನಕ್ಕೆ ರೇಟ್ಗಳು ಜಾಸ್ತಿ ಮಾಡಿದ್ರು? ಇಂದಿರಾ ಟೈಮಲ್ಲಿ ಇಂದಿರಾ ಟೈಮಲ್ಲಿ ಅವಾಗಿಂದನು ಪ್ರತಿ ಒಂದು ರೇಟ್ಗಳು ಜಾಸ್ತಿ. ಇಲ್ಲಿ ಮನೆ ಬಾಡಿಗೆಗಳು ರೇಟ್ ಜಾಸ್ತಿ. ನಾವು 40 ವರ್ಷದಿಂದ ಮನೆ ಬಾಡಿಗೆಯಲ್ಲಿ ಇರ್ತೀವಿ. ಸ್ವಂತ ಮನೆ ಅಂತೂ ಮಾಡ್ಕೊಳಕ್ ಆಗೇ ಇಲ್ಲ. ಬರೀ ಅವ್ರು ಕಟ್ಟು ಇವ್ರು ಕಟ್ಟು ಬರೀ ಅದೇ ಆಗೋಗ್ಬಿಟ್ಟೆ. ಅಲ್ಲ, ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಈ ತೈಲ ಕಂಪನಿಗಳು ಏನಿದಾವಲ್ಲ ಅವರು ಲಾಸ್ ಅಲ್ಲಿ ಇದ್ದಾರೆ, ಹಂಗಾಗಿ ಅದನ್ನ ಸರಿದೂಗಿಸೋದಕ್ಕೆ ಈ ರೀತಿ ರೇಟ್ ಅನಿವಾರ್ಯವಾಗಿ ಜಾಸ್ತಿ ಮಾಡ್ಲಾಗ್ತಾ ಇದೆ ಅಂತ. ಹೌದು ಸರ್, ಅದಕ್ಕೆ ಇವರು ಒಂದು ಮಡ್ಕೊಂಡೆ ಫಂಡ್ ಅಂತ ಮಡ್ಕೋಬೇಕಲ್ಲ ಸರ್. ಹಿಂದೆ ಏನಾದ್ರೂ ಕಷ್ಟ ಬರುತ್ತೆ ಬಂದಾಗ ಒಂದ್ ಫಂಡ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ನಮ್ ಜನಗಳಿಗೆ ಕಷ್ಟ ಕೊಡಬಾರ್ದು ಅಂದ್ಬಿಟ್ಟು ಒಂದು ಫಂಡ್ ಅಂತ ಎತ್ ಮಾಡ್ದಲ್ವಾ? ಈಗ ನಾವು ಮನೆ ಒಳಗೆ ಏನ್ ಮಾಡ್ತೀವಿ ಹೇಳಿ, ಸಂಬಳ ಬಂತ ಅಂದ್ರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನಪರವಾಗಿ ಸರ್ಕಾರ ನಿಲ್ಬೇಕಾಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ದೇಶ ಸಂಕಷ್ಟದಲ್ಲಿದ್ದಾಗ ದೇಶದ ಪರವಾಗಿ ಜನ ನಿಲ್ತಾರೆ, ಬಟ್ ಜನ ಸಂಕಷ್ಟದಲ್ಲಿದ್ದಾಗ ಯಾಕೆ ಜನಪ್ರತಿನಿಧಿಗಳು ನಿಲ್ಲೋದಿಲ್ಲ ಜನರ ಪರವಾಗಿ ಅಂತ? ಹೌದಲ್ವಾ ಸರ್? ಅಂದ್ರೆ ಗ್ಯಾರಂಟಿಗೆ ಬರ್ತಾ ಇರೋದು, ಗ್ಯಾರಂಟಿಗೆ ಇರುವಂತಹ ದುಡ್ಡುಗಳನ್ನ ಕಟ್ ಮಾಡಿ ಈ ತೈಲ ಕಂಪನಿಗೆ ಹಂಚಿ, ಇಲ್ಲ ಅಂದ್ರೆ ಜನರಿಗೆ ಹಂಚಿ. ಈ ರ್ಯಾಲಿಗಳನ್ನ ಕಮ್ಮಿ ಮಾಡಿ, ಈ ರ್ಯಾಲಿ ಮಾಡುವಂತ ಸಂದರ್ಭದಲ್ಲಿ 1000 ಕೋಟಿ, ಎಲೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ 1000 ಕೋಟಿ ಎಲ್ಲಿಂದ ಬಂತು ಅದೆಲ್ಲ ದುಡ್ಡು? ಅದೇ ಸರ್, ಇವಾಗ ಇವ್ರು ಕೊಡ್ತಾವ್ರೆ ಅಂದ್ಬಿಟ್ಟು ಅವರು ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನೊಬ್ರು ಸ್ಟಾರ್ಟ್ ಮಾಡ್ಕೊಂಡ್ರು. ಹಿಂಗೆ ಎಲ್ಲಾರು ಹಂಗೆ ಸ್ಟಾರ್ಟ್ ಮಾಡ್ಕೊಂತ ಹೋಗ್ತಾ ಇದ್ರೆ ಇನ್ನ ಭಾರತ ದೇಶ ಕೆಳಗ್ ಬರದಲ್ಲ, ಮೇಲ್ಕ್ ಹೋಗುತ್ತಾ? ಎಲ್ಲಿ ಬರೋ ಸಾಧ್ಯ? ಇವಾಗ ಒಂದ್ ರೋಡ್ಗಳಿಲ್ಲ. ಹೇಗೆ ಸರಿ ಹೋಗ್ಬೇಕಂದ್ರೆ ಯಾರನ್ನ ತರಬೇಕು ಈ ಸರಿ? ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡಕ್ಕಲ್ಲ, ಅವರವರೇ ತೀರ್ಮಾನ ಮಾಡ್ಕೋಬೇಕಷ್ಟೇ. ಮುಖ್ಯ ಮೇನ್ ಪಾರ್ಟಿಗಳು ಎಲ್ಲ ಈ ದೇಶದಲ್ಲಿ ರಾಜಕಾರಣ ಇರೋ ತನಕ ಸರಿನೇ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಹೌದೌದು, ಇವ್ರು ಸರಿ ಹೋಗ್ಬೇಕ. ಫಸ್ಟ್ ಇವ್ರು ಸರಿ ಹೋಗಿ ಆಮೇಲೆ ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು. ಇವರೇ ಸರಿ ಇಲ್ಲ ಅಂದ್ರೆ
ಬೇರೆಯವ್ರ ಬುದ್ಧಿ ಮದ ಹಿಂಗೆ ಹೇಳ್ತೀರಾ? ಈಗ ಒಬ್ಬೊಬ್ರು ಏನಿಲ್ಲ ಅಂದ್ರು ಒಂದು ಎಲೆಕ್ಷನ್ ಒಂದು MLA ಒಂದು ಇವ್ರು ಅಂತಂದ್ರು ಕೋಟಿ ಮಾಡಿರ್ತಾರೆ. ಅದನ್ನ ನೋಡ್ತಿದ್ದೀರಾ? ಅಂದ್ರೆ ತಮಿಳುನಾಡಿನಲ್ಲಿ ಆಗಿರುವಂತ ಸಂಚಲನ ಇದೆ ಅಲ್ಲ, ಒಬ್ಬ ಯಂಗೆಸ್ಟ್ CM ಆಗ್ತಾ ಆಗಿರೋದು ಈಗ. ಅಲ್ಲ ಅದೆಲ್ಲ ಹೊರಗಡೆ ಬಂದ್ಬಿಟ್ರೆ ಎಷ್ಟು ದುರ್ನೀತಿಗಳಾಗ್ಬಿಡ್ತವೆ. ಸಿಂಗಾಪುರ ಆಗ್ಬಿಡ್ತದೆ ನಮ್ಮ ಇದು ಅಲ್ವಾ? ಅಂದ್ರೆ ತಮಿಳುನಾಡಿನಲ್ಲಿ ಆಗಿರುವಂತ ತರ ಇಲ್ಲಿ ಏನಾದ್ರು ಬದಲಾವಣೆ ನೋಡ್ತಾ ಇದ್ದೀರಾ ಹೇಗೆ ಅಂತ? ಯುವಕರು ಮತ್ತೆ ರಾಜಕೀಯಕ್ಕೆ ಬರಬೇಕು ಅನ್ನೋದು ಅದೇ ಬದಲಾಗಬೇಕು ಅಂತ ನೋಡ್ತಾ ಇದ್ದೀವಿ. ಯುದ್ಧ ಅಂತೂ ಸ್ಟಾಪ್ ಆಗಲ್ಲ. ಸ್ಟಾಪ್ ಆದಾಗೆ ನಮ್ ಲೆಕ್ಕಲ್ಲ ಅವ್ರ ಲೆಕ್ಕ. ಯಾಕಂದ್ರೆ ಅವ್ರು ಇನ್ನು ಮುಂದಕ್ಕೆ ಹೋಗ್ಬೇಕಲ್ಲ. ನಮ್ಗಂತೂ ಲೆಕ್ಕ ಬರಲ್ಲ. ಯಾಕಂದ್ರೆ ಯುದ್ಧ ಸ್ಟಾಪ್ ಆದ್ರೂ ಅಷ್ಟು ಸಾಲ ಆಗ್ಬಿಟ್ಟೈತಿ, ಇಷ್ಟು ಸಾಲ ಆಗ್ಬಿಟ್ಟೈತಿ, ತಿರ್ಗಾ ಮತ್ತೆ ನಮ್ಮ ಮೇಲೆ ಹೊರೆ ಹಾಕ್ತಾರೆ. ಓಕೆ, ಥ್ಯಾಂಕ್ ಯು. ನೋಡೋಣ ಏನಾಗುತ್ತೆ. ಹಲೋ, ಮತ್ತೊಬ್ಬರು ಇದ್ದಾರೆ. ಹಲೋ, ನಮಸ್ಕಾರ ಸರ್, ಭಟ್ಕಳದಿಂದ ಉದಯಪುರ. ಹೇಳಿ ಸರ್, ಏನ್ ಹೇಳ್ತೀರಿ ಈ ಸಮಸ್ಯೆ ಬಗ್ಗೆ? ಸಮಸ್ಯೆ ಇದ್ರ ಬಗ್ಗೆ ಡಿಬೇಟ್ ಮಾಡಿ ಏನು ಪ್ರಯೋಜನ ಇಲ್ಲ ಸರ್. ಯಾಕಂದ್ರೆ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಡಿಬೇಟ್ ಏನಿಲ್ಲ, ಬಟ್ ಅಭಿಪ್ರಾಯ ಅಂದ್ರೆ ಹೇಗೆ ಸಮಸ್ಯೆ ಇದು ಏನು ಎತ್ತ ಅಂತ ಡಿಬೇಟ್ ಅಂತ ಏನಿಲ್ಲ ಇದು. ಬಟ್ ನಿನ್ನೆ ಇದ್ರ ಪ್ರಕಾರ ಹಾರ್ಮೋಜ್ನಿಂದ 90% ತೈಲಾಡುಗಳು ಬರುವುದು ಬಂದಾಗಿದೆ. 90%. ಆದ್ರಿಂದ ನಮ್ಗೆ ಅದರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಮ್ಗೆ ತೈಲ ಸಿಗ್ತಾ ಇಲ್ಲ. ಮತ್ತೆ ಜನರೇನು ಇಲ್ಲಿ ದೇಶದಲ್ಲಿ ಜನರು ಯಾರು ಬಡವರಂತ ಯಾರು ಇಲ್ಲ ಸರ. ಈಗ ನೋಡಿ, ಒಂದು ಫಿಲ್ಮ್ ಇದಾದ ದುರಂಧರ 5 ದಿವಸಕ್ಕೆ 200 ಕೋಟಿ 300 ಕೋಟಿ ರೂಪಾಯಿ ವಸೂಲಿ ಕಲೆಕ್ಷನ್ ಮಾಡುತ್ತೆ. ಒಂದೊಂದು IPL ಮ್ಯಾಚಿಗೆ 35,000 40,000 ಟಿಕೆಟ್ ಬ್ಲಾಕ್ ಅಲ್ಲಿ ತಗೊಳ್ತಾರೆ. ದುಡ್ಡು ಎಲ್ಲಿಂದ ಬರುತ್ತೆ ಸರ್ ಜನರಿಗೆ? ಏನ್ ಇವ್ರ ಗಾಡಿಗೆ ಇವ್ರು 3 ರೂಪಾಯಿ ಜಾಸ್ತಿ ಮಾಡಿ ಇವ್ರ ಗಾಡಿಗೆ ಪೆಟ್ರೋಲ್ ಆಗೋದು, ಬೇರೆಯವ್ರ ಗಾಡಿಗಲ್ಲ. 35-15 ಸಾವಿರ ಖರ್ಚು ಮಾಡ್ಕೊಂಡು IPL ಟಿಕೆಟ್ ಇವ್ರು ಹಾಕೊಳ್ಳಿ. ಬಟ್ ಈಗ ಜನಸಾಮಾನ್ಯರ ಮೇಲೆ, ಬಡವರ ಮೇಲೆ ಆಗ್ತಾ ಇರೋದು, ಈಗ ದುಡುಕೊಂಡು ತಿಂತಾ ಇರುವಂತ ಜನರ ಮೇಲೆ ನೇರವಾಗಿ ಎಫೆಕ್ಟ್ ಆಗ್ತಾ ಇದೆಯಲ್ಲ. ನೀವು ಈ ದುಡ್ಡಿರೋರಿಗೆ ಮಾತ್ರ 3 ರೂಪಾಯಿ ಜಾಸ್ತಿ ಮಾಡ್ತೀವಿ, 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ಸಮಸ್ಯೆ ಇರ್ತಿರ್ಲಿಲ್ಲ. ಇದು ಎಲ್ರಿಗೂ ಅನ್ವಯ ಆಗ್ತಾ ಇದೆಯಲ್ಲ. ಈಗ 30,000 ರೂಪಾಯಿ ದುಡಿತಾ ಇರುವಂತ ಒಬ್ಬ ವ್ಯಕ್ತಿ ಅನಿವಾರ್ಯವಾಗಿ 2,500-3 ಸಾವಿರ ಎಕ್ಸ್ಟ್ರಾ ಖರ್ಚಾಗ್ತಾ ಇದೆ. ಈಗ 25,000ದಲ್ಲಿ ಕುಟುಂಬವನ್ನು ನೋಡ್ಕೊಳಕ್ಕಾಗತ್ತಾ? ಮಕ್ಕಳ ಫೀಸ್ ನೋಡ್ಕೊಳಕ್ಕಾಗತ್ತಾ? ಈಗ ನಾನೇ ಒಂದು 25,000 ರೂಪಾಯಿ ಈ ಕೇಬಲ್ ಇದ್ರಲ್ಲಿ ಕನ್ನೆಕ್ಷನ್ ಇದು ಮಾಡ್ತಾ ಇದ್ದೇನೆ. ಏನಾದ್ರೂ ಎಕ್ಸಿಕ್ಯೂಟ್ ಮಾಡ್ಬೇಕು ಸರ್, ಏನ್ ಮಾಡ್ಲಿಕ್ಕೆ ಆಗಲ್ಲ ಇದರಲ್ಲಿ. ಅದನ್ನ ಹೇಳ್ತೀವಿ. ಈಗ ಆಯ್ತು, ಈಗ ದೇಶ ಸಂಕಷ್ಟದಲ್ಲಿದೆ, ಅಲ್ಲಿ ಯಾವ ದೇಶದಲ್ಲಿ ಯುದ್ಧ ನಡೀತಾ ಇದೆ ಅಂತ ಗೊತ್ತಾದಾಗ ಓಕೆ. ಬಟ್ ಇದು ಇನ್ನೆಷ್ಟು ದಿನ ಸ್ಟಾಕ್ ಮಾಡಿ ಇಡಿ ಅಂತ ಹೇಳಿದ್ರು. ಅವ್ರು ಮೋದಿ ಅವರು ಹೇಳಿದ್ರು 80 ದಿವಸದ ಸ್ಟಾಕ್ ಇದೆ ಅಂತ ಹೇಳಿ. ಅದು ಸ್ಟಾಕ್ ಮಾಡಿಡ್ಲಿಕ್ಕೆ ಏನಾದ್ರು ನೀರಲ್ಲ, ಅದು ಹಾರಿ ಹೋಗುತ್ತೆ. ಅದು ಎಷ್ಟು 85-90 ದಿವಸ ಯುದ್ಧ ನಡೀತಾ ಇದೆ. 80 ದಿವಸ ಸ್ಟಾಕ್ ಇದೆ ಅಂತ ಮೋದಿ ಅವರು ಹೇಳಿದ್ರು. ಈಗ 88 ದಿವಸ ಆಯ್ತು ಇವತ್ತು ಯುದ್ಧ ಪ್ರಾರಂಭವಾಗಿ. ಏನು ಅದು ಸ್ಟಾಕ್ ಮಾಡಿ ನೀರಲ್ಲ, ಅದು ಪೆಟ್ರೋಲ್. ಅದು ಹೇಳ್ತೀನಿ ನೋಡಿ, ಅದೆಲ್ಲ ಸುಳ್ಳು. ಅದೆಲ್ಲ ಎಲೆಕ್ಷನ್ ಇತ್ತು ಆ ಟೈಮಲ್ಲಿ, ಸುಮ್ಮನೆ ಹೇಳಿದ್ರು. ಎಲೆಕ್ಷನ್ ಇತ್ತು, ಆ ಮೂಮೆಂಟ್ ಅಲ್ಲಿ ಎಲೆಕ್ಷನ್ ಇಲ್ಲ ಅಂದ್ರೆ ಅವತ್ತೇ ಜಾಸ್ತಿ ಮಾಡ್ತಾ ಇದ್ರು ಅವರು. ಎಲೆಕ್ಷನ್ ಮುಕ್ತಾಯ ಆಗ್ತಾ ಇದ್ದಂಗೆ ಮಾಡಿರೋದು ಇದೆಲ್ಲ ನಾಟಕ. ಜನರಿಗೆ ಅರ್ಥ ಆಗತ್ತೆ. ಈಗ ನೋಡಿ, ಹಾರ್ಮುಜ್ನಲ್ಲಿ 22 ಅಲ್ಲೇ ಸಿಕ್ಕ ಬಿದ್ದಿದೆ, ಗೊತ್ತಾಗ್ತಾ ಇದೆ. ಪರ್ಯಾಯ ವ್ಯವಸ್ಥೆ ಯಾಕೆ ಮಾಡಿಲ್ಲ? 3 ತಿಂಗಳಾಯ್ತು, 90 ಡೇಸ್ ಆಯ್ತು, 90 ದಿನ ಆಯ್ತು. ಪರ್ಯಾಯ ವ್ಯವಸ್ಥೆ ಯಾಕೆ ಮಾಡಕ್ ಆಗ್ತಾ ಇಲ್ಲ? ಭಾರತ ಜಾಗತಿಕ ಮಟ್ಟದಲ್ಲಿ ಚೆನ್ನಾಗಿದೆ, ಕರೆಕ್ಟ್ ಅಲ್ವಾ? ಅದು ಈಗ ರವಿಶಂಕರ್ ಅವರು ಮಾತಾಡ್ಕೊಂಡು ಅದನ್ನ ಪಾಸ್ ಮಾಡಿದ್ರೆ ಯಾವುದೇ ಬೋಟ್ ಬರ್ತಾ ಇಲ್ಲಲ್ಲ, ಭಾರತದ ಮಾತ್ರ ಅಲ್ಲಲ್ಲ. ಅದು ಅರ್ಥ ಆಯ್ತು. ಬಟ್ ನಾನು ಹೇಳ್ತಾ ಇರೋದು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಅಂತ ಬಂದಾಗ, ಭಾರತ ಆಯ್ತು ಬರ್ತಾ ಇಲ್ಲ ಅಂತ ನೀವು ಹೇಳ್ತಾರೆ, ಒಪ್ಕೊಳ್ಳೋಣ. ಈ ಸಮಯದಲ್ಲಿ ಜನರ ಜೊತೆ ಯಾಕೆ ಸರ್ಕಾರ ನಿಲ್ತಾ ಇಲ್ಲ? ನೀವು ರೇಟ್ ಜಾಸ್ತಿ ಮಾಡೋದಲ್ಲ. ಈಗ ತೈಲ ಕಂಪನಿ ಲಾಸ್ ಅಲ್ಲಿ ಇದಾವ, ತೈಲ ಕಂಪನಿಗೆ ಸರ್ಕಾರ ಕೊಡುತ್ತೆ ಅಂತ ಹೇಳಿ ಜನಪರವಾಗಿ ನಿಂತ್ಕೊಂಡೆ. ಈ ಖಾಲಿ 3 ರೂಪಾಯಿ, ಬಾಕಿ ದೇಶಕ್ಕೆ ನೋಡಿದ್ರೆ 300-400 ರೂಪಾಯಿ ಆಗಿದೆ ಪೆಟ್ರೋಲು. ನಾನು ಅದನ್ನೇ ಹೋಲಿಕೆ ಮಾಡೋದು ಬೇಡ ಸರ್. ನಮ್ಮ ಭಾರತ ದೇಶನೇ ಬೇರೆ. ನೀವು ಹೋಗಿ ಪಾಕಿಸ್ತಾನ ದೇಶಕ್ಕೆ ಹೋಲಿಕೆ ಮಾಡ್ತಾ ಇದ್ದೀರಾ ಭಾರತವನ್ನು. ಪ್ರತಿಯೊಂದು ದೇಶದಲ್ಲಿ ಇದೆ, ಸಮಸ್ಯೆ ಇಲ್ಲ. ಈಗ ಗೊತ್ತಾಗ್ತಾ ಇದೆ. ಬಟ್ ಒಬ್ಬ ವ್ಯಕ್ತಿಗೆ ಸಂಬಳ ಅಷ್ಟೇ ಇರಬೇಕಾದ್ರೆ ನೀವು ಮತ್ತೆ ಆ ವ್ಯಕ್ತಿಯಿಂದ ಕಿತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಇಲ್ಲಾಂದ್ರೆ ಆ ಸಂಬಳ ಜಾಸ್ತಿ ಮಾಡಿ. ಸರಿ, ಈಗ ಕರ್ನಾಟಕದ ಸರ್ಕಾರ ಸತ್ ಕಡಿಮೆ ಮಾಡಬಹುದಲ್ಲ? ಇಲ್ದಿದ್ರೆ ಎಲ್ಲ ಮುಖ್ಯಮಂತ್ರಿ ಬರೀ ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ, ಮೋದಿ ಬಗ್ಗೆ ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಜಾಸ್ತಿ ಆಗಿದೆ, ಅದು ಮಧ್ಯದ ರೇಟು. ಎಲ್ಲ ಮುಖ್ಯಮಂತ್ರಿ ಕೂಡಿ GST ಲೆವೆಲ್ಗೆ ಪೆಟ್ರೋಲ್ ಬನ್ನಿ ಅಂತ ಹೇಳಿದ್ರೆ, ಇಲ್ಲಿ ಕರ್ನಾಟಕ ಎಲ್ಲ ರಾಜ್ಯ ಸರ್ಕಾರಗಳು ಬಿದ್ದೋಗ್ತವೆ ಇನ್ಕಮ್ ಇಲ್ದೆ.
ಅದನ್ನ ಹೇಳ್ತಾ ಇದ್ರಲ್ಲ, ಇದಕ್ಕೆ ರಾಜ್ಯ ಸರ್ಕಾರ ಹೊರತಾಗಿಲ್ಲ. ರಾಜ್ಯ ಸರ್ಕಾರ ಮಾಡ್ತಾ ಇದೇ ನಮ್ಗೆ ಸಿಕ್ಕಿ ಚಾನ್ಸ್ ಅಂತ ಹೇಳಿ ವಿಪರೀತವಾಗಿ ಟ್ಯಾಕ್ಸ್ ಆಗ್ತಾ ಇರೋದು ರಾಜ್ಯ ಸರ್ಕಾರ. ಮತ್ತೆ ಇವ್ರದ್ದು ನಾನು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರ ಈ ಮೂಲ ಬೆಲೆ ಇರೋದು 60 ರೂಪಾಯಿ, ರಾಜ್ಯ ಸರ್ಕಾರದಕ್ಕೆ GST ಆಗ್ತಾ ಇರೋ ಟ್ಯಾಕ್ಸ್ ಹಾಕಿರೋದು 30 ರೂಪಾಯಿ, 30ರಷ್ಟು. 150 ರೂಪಾಯಿ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ ಈ ಪೆಟ್ರೋಲ್ ರೇಟ್ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಹಾಕಿರುವಂತ ಟ್ಯಾಕ್ಸ್ ಅದು 30ರಷ್ಟು. ಇಲ್ಲಿ ಹೆಂಗಸರಿಗೆ ಫ್ರೀ ಬಸ್ ಅಂತ ಹೇಳೋದು ಎಲ್ಲ ಗಂಡಸರು 2 ವೀಲರ್ಸ್ ಭಾಗ್ಯಗಳನ್ನು ಕೊಡಬೇಕಲ್ಲ, ಹಂಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಜಾಸ್ತಿ ಮಾಡಿದ್ದಾರೆ. ಅದು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. 18 ಲಕ್ಷ ಪರ್ ಡೇ 18 ವೀಕ್ ರಿಜಿಸ್ಟ್ರೇಷನ್ ಆಗ್ತವೆ. ಎಸ್, ಓಕೆ, ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಎಷ್ಟು ದಿನ ಸಮಸ್ಯೆ ಇರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸಮಸ್ಯೆ ಆದಷ್ಟು ಬೇಗ ಸರಿ ಹೋಗಬೇಕಾಗತ್ತೆ. ಆಮೇಲೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಏನಾದರೂ ನಿಂತು ಹೋಯಿತು ಅಂದರೆ ಬಹುಶಃ ಈ ಸಮಸ್ಯೆ ಸರಿ ಹೋಗುವಂಥ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಗೊತ್ತಿಲ್ಲ, ಈ ಸಂದಿಗ್ಧ ಪರಿಸ್ಥಿತಿ ನಾವೆಲ್ಲರೂ ಕೂಡ ಭಾರತ ಜೊತೆ ನಿಲ್ಲಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.